सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामंबिकाम्. ಯಾರ ಮನಸ್ಸು ದೋಷಪೂರ್ಣವಾಗಿರುತ್ತೋ ಅಂಥವರ ಮನಸ್ಸಿನಲ್ಲಿ ಅವಳು ಇದ್ರೂ ಕೂಡ, ಅಂದ್ರೆ ದೇವಿ ಎಲ್ಲರಲ್ಲಿದ್ದಾಳೆ, ಎಲ್ಲೆಲ್ಲೂ ಇದ್ದಾಳೆ, ಎಲ್ಲಾ ಕಡೆಯಲ್ಲಿದ್ದಾಳೆ, ಎಲ್ಲಾ ದಿಕ್ಕಿನಲ್ಲಿ, ಎಲ್ಲಾ ಕಾಲದಲ್ಲಿ ಇದ್ದಾಳೆ ಅನ್ನೋದನ್ನ ನಾವು ಹೇಳ್ಕೊಳ್ತಾ ಬಂದಿದ್ದೀವಿ, ಕೇಳ್ಕೊಳ್ತಾನು ಬಂದಿದ್ದೇವೆ. ಆದ್ರಿಂದ ಹಾಗಾದ್ರೆ ದುಷ್ಟರಲ್ಲಿ ಅವಳಿಲ್ಲ ಅಂತ ಅರ್ಥ ಅಲ್ಲ, ಎಲ್ಲರಲ್ಲಿ ಇದ್ದಾಳೆ. ಅವರಿಗೆ ಆ ಒಳಗೆ ಇರುವ ಆ ದೇವಿಯ ಕಡೆಗೆ ಹೋಗೋಕೆ ಮನಸ್ಸಿಲ್ಲ. ಯಾಕೆ? ನಾವು ನಿನ್ನೆ ನೋಡಿದಂತೆ ರಾಗ, ಮದ, ಕ್ರೋಧ ಇವೆಲ್ಲ ಅಡಚಣೆ ಇದೆ. ಆ ಅಡ್ಡಗಳು, ಆ ಬಾಧೆಗಳು ಇರೋದ್ರಿಂದ ಅವರಿಗೆ ಒಳಗೆ ತಿರುಗಕ್ಕಾಗಲ್ಲ. ಒಳಗೆ ತಿರುಗಿ ಆ ವಸ್ತು, ನನ್ನೊಳಗಿರುವ ವಸ್ತುವನ್ನ ನಾನು ನೋಡ್ಕೊಳ್ಳಕ್ಕೆ ಆಗೋದಿಲ್ಲ. ನಮ್ಮ ಗಮನ ಯಾಕೆ ಆ ಕಡೆಗಿರಲ್ಲ ಅಂದ್ರೆ ಹೊರ ಸೆಳೆತ, ನಮಗೆ ರಾಗ ಮದಾದಿಗಳ ಸೆಳೆತದಿಂದ ನಾವು ಈ ಹೊರಗಡೆಯ ಆಕರ್ಷಣೆಯಲ್ಲಿ ಇರ್ತೀವಿ ಅನ್ನೋದನ್ನ ನಾವು ನಿನ್ನೆ ನೋಡಿದ್ವಿ. ಆದ್ರಿಂದಲೇ ಹಿರಣ್ಯಾಕ್ಷ ದೇವರನ್ನೇ ಹುಡುಕೊಂಡು ಹೊರಟ. ಅವನು ತಪಸ್ಸು ಮಾಡ್ದ, ತಪಸ್ಸಿನಿಂದ ಬಲ ಪಡ್ಕೊಂಡಿದ್ದಾನೆ. ಆದರೆ ಹಿರಣ್ಯಾಕ್ಷನಲ್ಲಿ ಪ್ರಧಾನವಾಗಿ ಅಡಚಣೆಯಾಗಿದ್ದು ಈ ರಾಗ ಮತ್ತು ಕ್ರೋಧ, ಮತ್ತೆ ಬಲದ ಮದ, ತಪಸ್ಸಿನ ಮದ. ನೋಡಿ, ನಾವು ಏನ್ ನೋಡಿದ್ವಿ? ರಾಗ ಅದೆಲ್ಲ ನೆನ್ನೆ ನೋಡಿದ್ವಲ್ಲ. ಇವೆಲ್ಲ 17 ಬಾಧೆಗಳು ನಮಗೆ, ಒಂದೆರಡಲ್ಲ. ಆ ಅಡಚಣೆಗಳಿಂದ ಪರಮಾತ್ಮನನ್ನು ನಾವು ಕಾಣೋದಕ್ಕೆ ಆಗೋದಿಲ್ಲ. ಆದ್ರಿಂದನೇ ಹಿರಣ್ಯಾಕ್ಷ ಎಲ್ಲಾ ಕಡೆ ಹುಡುಕೊಂಡೋದ. ಎಲ್ಲೆಲ್ಲೂ, ಎಲ್ಲಿಗೆ? ಬ್ರಹ್ಮಲೋಕಕ್ಕೆ ಹೋದ, ಕೈಲಾಸಕ್ಕೆ ಹೋದ, ವೈಕುಂಠಕ್ಕೂ ಹೋದ. ಎಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ ಹೇಳಿ, ನಂಗೋಸ್ಕರ ಹೆದರ್ಕೊಂಡು ಬಚ್ಚಿಟ್ಕೊಂಡ್ಬಿಟ್ಟಿದ್ಯಾ ಅನ್ಕೊಂಡು, ಅದರಲ್ಲಿ ನೋಡಿ ಹೆಮ್ಮೆ ಅಂದ್ರೆ ಹೇಳಿ ದೇವರು ನಂಗೆ ಹೆದರ್ಕೊಂಡ್ಬಿಟ್ಟಿದ್ದಾನೆ ಅನ್ನುವ ಒಂದು ಭಾವದಲ್ಲಿ ಅವನು ಬಂದ. ಬೇರೆಯವರೆಲ್ಲ ಕೇಳಿದ್ರು, ಅಂದ್ರೆ ನಾರದಾದಿಗಳು, ಬ್ರಹ್ಮಾದಿಗಳು. ಆಗ ಅವನು ಹೇಳ್ದ, ನಾನು ಎಲ್ಲಿ ಹೋಗ್ತೀನಿ, ಎಲ್ಲಾ ಕಡೆಯಲ್ಲಿ ಇದ್ದೀನಲ್ವಾ, ಅವನು ಹೃದಯದಲ್ಲೂ ಇದ್ದೀನಿ, ನಾ ಇದ್ದೀನಿ. ಅವನು ನೋಡ್ಲಿಲ್ಲ ಅಷ್ಟೇ, ಆ ನೋಡೋ ಕಣ್ಣು ಅವನಲ್ಲಿ ಇಲ್ಲ. ಹಾಗೆ ತಾನೇ ಪ್ರಹ್ಲಾದನನ್ನ ಎಲ್ಲಿದ್ದಾನೆ ನಿಮ್ ದೇವರು ಅಂದ್ರೆ, ಅಪ್ಪ ಎಲ್ಲಾ ಕಡೆ ಇದ್ದಾನೆ. ಎಷ್ಟು ಸಲ ಕೇಳಿದ್ರು ಅದನ್ನೇ ಹೇಳ್ತಾನೆ, ಎಲ್ಲೆಲ್ಲೂ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳುವಾಗ ಅವನಿಗೆ, ಪ್ರಹ್ಲಾದನಿಗೆ ಕಾಣ್ತಾ ಇದೆ. ಹಿರಣ್ಯಕಶಿಪುಗೆ ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ಅವನಲ್ಲಿರುವಂಥ ಮದ, ಬಲದ ಮದ, ತಪಸ್ಸಿನ ಮದ, ತಾನು ದೇವತೆಗಳನ್ನೆಲ್ಲ ಗೆದ್ದಿದ್ದೇನೆ ಅನ್ನುವಂಥ ಈ ನಾವು ನೋಡಿರುವಂಥ ಬಾಧೆಗಳು, ಅಡಚಣೆ ಇದ್ದಾಗ ನಮಗೇನಾಗಲ್ಲ, ಸಮೀಪದಲ್ಲೇ ಇದ್ರೂ ಕೂಡ ವಸ್ತು ನಮಗೆ ಕಾಣೋದಿಲ್ಲ. ಆದ್ರಿಂದ ಅದರ ಜೊತೆಯಲ್ಲಿ ಈಗ ಚಿಂತೆ ಇದ್ರೆ, ಅಹಂಕಾರ ಇದ್ರೆ, ಅದೆಲ್ಲ ಹೇಳಿದ್ದೇವೆ. ಅದಕ್ಕೆ ನಾವು ಉದಾಹರಣೆಯನ್ನ ಒಂದು ಸಲ ನೋಡ್ಕೊಂಡಿದ್ದೇವೆ. ಏನು? ಅರಗಿನ ಮನೆಯನ್ನ ಕಟ್ಟಿದಾಗ ಅರಗಿನ ಮನೆಯನ್ನ ದುರ್ಯೋಧನ ಕಟ್ಟಿಸ್ತಾ ಇದ್ದಾನೆ ಅನ್ನುವ ಮರ್ಮವನ್ನ ವಿದುರ ತಿಳ್ಕೊಂಡಿದ್ದಾನೆ. ವಿದುರ ಮಹಾಮರ್ಮಜ್ಞ. ಆದ್ರಿಂದ ಅವನಿಗೆ ಗೂಢಚಾರರ ಮೂಲಕ ಈ ವಿಷಯ ಗೊತ್ತಾಗಿದೆ. ಇಲ್ಲಿ ಇವನೇನೋ ಅನಾಹುತ ಮಾಡ್ತಾನೆ ಅನ್ನೋದು ಗೊತ್ತಿದೆ. ಆದ್ರಿಂದ ವಿದುರ ತನ್ನ ಕಡೆಯ ಸೇವಕರನ್ನ ಕಳಿಸಿ ಒಂದು ಸುರಂಗ ತೋಡಿಸಿದ್ದಾನೆ. ಆ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಹೋಗಕ್ಕೆ ಸುರಂಗ ತೋಡಿಸಿದ್ದಾನೆ, ಬೇರೆ ಕಡೆ ಹೋಗಕ್ಕೆ. ಆ ಸುರಂಗ ಇದೆ ಅಂತ ಗೊತ್ತಾಗಬಾರ್ದಲ್ಲ, ಅದಕ್ಕೆ ಆ ಆಳುಗಳು ಸುರಂಗ ತೋಡಿದ ಮೇಲೆ ಆ ಸುರಂಗಕ್ಕೊಂದು ಬಾಗಿಲಂತ ಇರುತ್ತಲ್ಲ ನೆಲದಲ್ಲಿ, ಆ ಬಾಗಿಲನ್ನು ಈ ತರ ಒಂದು ಇದರಿಂದ ಮುಚ್ಚಿದ್ದಾರೆ. ಅಂದ್ರೆ ಒಂದು ಏನು ಜಮಖಾನೋ ಆ ತರದ್ದು ಯಾವುದರಿಂದ ಇದೆ. ಅದರ ಮೇಲೆ ಇಲ್ಲಿ ಸುರಂಗ ಇದೆ ಅಂತ ಗೊತ್ತಾಗಕ್ಕೆ ಒಂದು ಆನೆ ಇಟ್ಟಿದ್ದಾರೆ, ಅಂದ್ರೆ ಅಲಂಕಾರದ ಒಂದು ಆನೆ ಇಟ್ಟಿದ್ದಾರೆ. ಅವನು ಆಳು ಹೇಳಿದಾನೆ ಎಲ್ಲ ಪಾಂಡವರಿಗೆ, ನಿಮಗೆ ಈ ತರ ವಿಪತ್ತು ಬರುತ್ತೆ ಎನ್ನುವ ಸೂಚನೆ ವಿದುರ ಮಹಾರಾಜರಿಗೆ ಇದೆ. ವಿದುರ ನಮಗಿದನ್ನ ಮಾಡಕ್ ಹೇಳಿದ್ದಾರೆ. ಆಪತ್ತೇನಾದರೂ ಬಂದ್ರೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಕ್ಕೆ ಇಲ್ಲಿ ದ್ವಾರ ಇದೆ. ಇದರ ಗುರುತಿಗಾಗಿ ನಾನಿಲ್ಲಿ ಈ ಆನೆಯನ್ನ ಇಟ್ಟಿದ್ದೇನೆ. ಆನೆ ಅಂದ್ರೆ ಪುಟಾಣಿ ಇಲ್ಲ, ಆಟದ ಸಾಮಾನೇ ಆಗ್ಲಿ ಅಲಂಕಾರದ್ದೇ ಆಗ್ಲಿ ಒಂದಿಷ್ಟು ಗಾತ್ರ ಇರುತ್ತೆ ತಾನೆ. ಅದು ದೊಡ್ಡ ಮನೆಯ ಅಲಂಕಾರ ಸಾಮಗ್ರಿ ಅಂದ್ರೆ ದೊಡ್ಡದಾಗೇ ಇರುತ್ತೆ.
ಆದರೆ ಭೀಮನಿಗೆ ಮನೆಗೆ ಬೆಂಕಿ ಹತ್ತು ಬಿಡುತ್ತಲ್ಲ, ಬೆಂಕಿ ಹತ್ತದಾಗ ಗೊತ್ತಾಗ್ತಾ ಇಲ್ಲ, ಎಲ್ಲರನ್ನ ಭುಜದ ಮೇಲೆ ಹೊತ್ಕೊಂಡಿದ್ದಾನೆ, ಇಡೀ ಮನೆ ಗಿರಿಗಿರಿ ಗಿರಿಗಿರಿ ಸುತ್ತುತ್ತಾ ಇದ್ದಾನೆ. ಅವನಿಗೆ ಎಲ್ಲಿ ಹೋಗ್ಬೇಕು, ಹೇಗ್ ತಪ್ಪಿಸ್ಕೋಬೇಕು. ಅರಗಿನ ಮನೆ ಬೇಗ ದಗ 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 ಹತ್ಕೊಂಡ್ಬಿಟ್ಟಿದೆ, ಅರಗು ಹತ್ಕೊಳ್ಳುತ್ತೆ ಬೇಗ, ಆದ್ರಿಂದ ಮನೆ ಹತ್ಕೊಂಡ್ಬಿಟ್ಟಿದೆ, ಯಾವ ಬಾಗಿಲಿಂದ ಹೊರಗೆ ಹೋಗಕ್ಕಾಗ್ತಿಲ್ಲ. ಆಗ ಈ ಆನೆನ ಎಡುವುದ, ಅದಕ್ಕೆ ಆತುರದಲ್ಲಿ ಆನೆ ಒದ್ದ ಅಂತ ಗಾದೆ ಇದೆಯಲ್ಲ, ಆ ಆನೆನ ಒದ್ದಾಗ ಅವನು ಹೊಳಿತು, ಅರೇ ಇಲ್ಲಿ ಸುರಂಗ ಇದೆ ಅಂತ. ತಕ್ಷಣ ಅವನು ಸುರಂಗದ ಅಡಿಯಲ್ಲಿ ಹೋದ. ಅಂದ್ರೆ ಒಳಗಡೆನೆ ಇದ್ರು, ಸಮೀಪದಲ್ಲೇ ಇದ್ರು, ದ್ವಾರಗಳಿದ್ರು, ವಿಪತ್ತಿನಿಂದ ಪಾರಾಗುವ ಮಾರ್ಗಗಳು ನಮ್ಮೊಳಗೆ ಇದ್ದರೂ ನಮಗೆ ಕಾಣದೇ ಇರಕ್ಕೆ ಇವೆಲ್ಲ ಬಾಧೆಗಳು, ಚಿಂತೆ, ಅಹಂಕಾರ, ಕಾಮ, ಕ್ರೋಧ, ಇವೆಲ್ಲ ಕೂಡ ಮಮತ, ಈ ಎಲ್ಲ ನಮಗೆ ಬಾಧೆಗಳಿವೆ. ಆದ್ರಿಂದಲೇ ಆ ಬಾಧೆ ನಮ್ಮಲ್ಲಿ ಏನು ಮಾಡುತ್ತೆ, ಅಜ್ಞಾನವನ್ನ ಉಂಟು ಮಾಡುತ್ತೆ. ಅಜ್ಞಾನ ಅನ್ನೋದೇನು, ದೋಷ. ದೋಷ ಅಂದ್ರೆ ಕತ್ತಲೆ ಅಂತ. ದೋಷ, ರಾತ್ರಿಗೆ ದೋಷ ಅಂತ ಹೆಸರು. ನಿಜವಾದ ದೃಷ್ಟಿಯಲ್ಲೂ ಕೂಡ ಸಂಸ್ಕೃತದಲ್ಲಿ ದೋಷ ಅಂದ್ರೆ ರಾತ್ರಿ. ನಿಜವಾದ ದೃಷ್ಟಿಯಿಂದಲೂ ಕೂಡ ರಾತ್ರಿ ದೋಷನೇ. ಅಂದ್ರೆ ತಪ್ಪು ಕೆಲಸಗಳನ್ನ ಮಾಡುವ ಪ್ರೇರಣೆ ರಾತ್ರಿಗಾಗಿ ಕಾಯುತ್ತೆ ತಾನೆ. ಕಳ್ಳರುಗಳು ಕೂಡ ಕಳ್ಳತನ ಮಾಡೋಕೆ, ಈಗ ಬಿಡಿ, ಅಂದ್ರೆ ಕಳ್ಳತನ ಮಾಡುವುದಕ್ಕೆ, ತಪ್ಪು ಕಾರ್ಯ ಮಾಡೋದಕ್ಕೆ ಕಾಯುತ್ತೆ ಕತ್ತಲೆಗೆ. ಕತ್ತಲೆ ಅಂದ್ರೆ ಯಾರು ನೋಡದೆ ಇರೋ ಸಮಯ ಅಂತ. ಹಾಗೆ ಈ ದೋಷ ಅನ್ನುವುದು ರಾತ್ರಿ. ಆ ರಾತ್ರಿ ತಪ್ಪು ಕೆಲಸಕ್ಕೆ ಪ್ರೇರಕವಾಗುವಂಥದ್ದು. ಅದೇ ಇಲ್ಲಿ ಅದು ನಮ್ಮನ್ನೇನು ಮಾಡುತ್ತೆ. ಅದಕ್ಕೆ ಶ್ರೀರಾಮಕೃಷ್ಣರು ಉದಾಹರಣೆಯನ್ನ ಹೇಳ್ತಾರೆ. ಒಂದು ಛತ್ರದಲ್ಲಿ, ಛತ್ರ ಅಂದ್ರೆ ಹಿಂದಿನ ಕಾಲದ ಕಲ್ಪನೆ ಮಾಡ್ಕೊಳ್ಳಿ, ಬೇಕಾದಷ್ಟು ಕೊಠಡಿಗಳಿರುತ್ತೆ. ಊರೂರಿಂದ ಯಾತ್ರಿಕರು ಬರ್ತಾರೆ, ಒಂದೊಂದು ಯಾತ್ರಿಕರಿಗೆ ಒಂದೊಂದು ಕೋಣೆ ಕೊಟ್ಟಿರ್ತಾರೆ. ಅಲ್ಲಿ ಅವರುಗಳು ವಾಸ ಮಾಡ್ತಿರ್ತಾರೆ, ಅವ್ರಿಗೆ ಆಹಾರ ತಯಾರು ಮಾಡ್ಕೊಳ್ಳಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಇಂಥ ಛತ್ರಗಳಿಗೆ ಕಳ್ಳರು ಕೂಡ ಕಾಯ್ತಾರೆ. ಯಾಕೆಂದ್ರೆ ಊರೂರಿಂದ ಬರೋರು ಇರ್ತಾರಲ್ಲ, ಯಾತ್ರೆಗೆ ಹೋಗಕ್ಕೆ ಅಂತ ತುಂಬಾ ದುಡ್ಡು ಏನೇನೆಲ್ಲ ತಂದಿರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಕಳ್ಳರು ಬಂದಿರ್ತಾರೆ. ಹಾಗೆ ಒಂದು ಕೋಣೆಯಲ್ಲಿ ಒಂದು ಕಳ್ಳ ಕೋಣೆ ಬಾಡಿಗೆ ತಗೊಂಡಿದ್ದಾನೆ, ಅವನೊಂದು ಕೋಣೆಯಲ್ಲಿದ್ದಾನೆ. ಪಕ್ಕದ ಕೋಣೆನಲ್ಲಿ ಇನ್ನೊಂದು ದಂಪತಿಗಳಿದ್ದಾರೆ. ಅವ್ರ ಹತ್ರ ತುಂಬಾ ದುಡ್ಡಿದೆ ಅಂತ ಈ ಕಳ್ಳನಿಗೆ ಗೊತ್ತಾಯ್ತು, ಅವರ ಮಾತುಕತೆಯಿಂದ. ಅಂದ್ರೆ ಕೋಣೆಗೆ ಶಬ್ದ ಕೇಳುತ್ತಲ್ಲ, ಅದರಿಂದ ಗೊತ್ತಾಯ್ತು. ಈಗ ರಾತ್ರಿ ಕಳ್ಳನಿಗೆ ಎಷ್ಟೊತ್ತಿಗೆ ಇವ್ರು ನಿದ್ದೆ ಮಾಡ್ತಾರೆ, ಅವನ ಗಮನ ಎಲ್ಲ ಎಲ್ಲಿದೆ, ಅಲ್ಲಿ ಪಕ್ಕದ ಕೋಣೆ ನಿಶ್ಶಬ್ದ ಆಗಬೇಕು. ಪಕ್ಕದ ಕೋಣೆ ನಿಶ್ಶಬ್ದ ಆಯ್ತಾ, ನಿದ್ದೆ ಬಂತ. ಅಂದ್ರೆ ಹಾಗೆ ಯಾವ ಭಾವದಲ್ಲಿ ನಾವು ಇರ್ತೀವಿ ಆವಾಗ ಏನಾಗುತ್ತೆ, ಬೇರೆ ಯಾವುದರ ಕಡೆ ಗಮನ ಬರಲ್ಲ. ಕಳ್ಳನ ಗಮನ ಎಲ್ಲಿದೆ, ಪಕ್ಕದ ರೂಮು. ನನ್ನ ರೂಮಲ್ಲಿ ಹಾವು ಬಂತ ಚೇಳು ಬಂತ ನನಗಿಲ್ಲ, ಪಕ್ಕದ ರೂಮಲ್ಲಿ ಅದರ ಕಡೆ ನಿಗಾ. ಅಂದ್ರೆ ಇವೆಲ್ಲ ಹೇಗೆ ದೋಷ ನೋಡಿ. ಆ ದೋಷಗಳು ನಮ್ಮೊಳಗೆ ಇರುವ ಬಲವನ್ನ, ನಮ್ಮೊಳಗೆ ಇರುವ ಬೆಳಕನ್ನ, ನಮ್ಮೊಳಗೆ ಇರುವ ಚೈತನ್ಯವನ್ನ, ನಮ್ಮೊಳಗೆ ಇರುವ ತಿಳಿವನ್ನ ನೋಡಕ್ಕೆ ಕೊಡದಂತೆ ಅಡ್ಡಪಡಿಸುತ್ತೆ. ಆದ್ರಿಂದ ಅದನ್ನ ದೋಷ ಅಂತ ಕರೀತಾರೆ. ಆದ್ರಿಂದ ಆ ದೋಷ ಎಲ್ಲಿದೆ ಅದನ್ನ ದುಷ್ಟ ಅಂತಾರೆ. ಹಾಗಾಗಿ ದುಷ್ಟರಿಂದ ತಾಯಿ ದೂರ ಇಲ್ಲ. ಯಾಕೆ, ಮುಂದೆ ನಾವು ನೋಡ್ತೀವಿ ಸಮಾನಾಧಿಕ ವರ್ಜಿತ, ಅವಳಿಗೆ ದೊಡ್ಡವರು ಚಿಕ್ಕವರು ಇವರು ಆ ತರ ಏನಿಲ್ಲ. ಅವಳಿಗೆ ಎಲ್ಲರಲ್ಲಿ ಸಮಾನತೆ ಇದೆ. ಹಿಂದೆನೂ ನಾವು ನಾಮ ನೋಡಿದ್ವಿ, ಯಾರಲ್ಲಿ ಭೇದ ಭಾವ ಇಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಎಷ್ಟು ಸಲ ಹೇಳಿದಾನೆ, ಸಮಂ ಹಿ ಪಶ್ಯನ್ ಸರ್ವತ್ರ ಮಹಿ ಎಲ್ಲರನ್ನ ನನ್ನಲ್ಲಿ ನೋಡ್ತಾ, ಹಾಗೆಲ್ಲ ಹೇಳುವಾಗ ದೇವರಲ್ಲಿ ಭೇದ ಇಲ್ಲ. ಕಾಣದೇ ಇರೋದು ಯಾರು ಅಂದ್ರೆ ನಾವೇ. ನಾವು ಕಾಣದೇ ಇರೋದಕ್ಕೆ ಕಾರಣ ಯಾವುದು ಅಂದ್ರೆ ನಮ್ಮಲ್ಲಿರುವಂತಹ ಈ ಅಡಚಣೆಗಳು. ಈ ಅಡಚಣೆಗಳಿಗೆ ಕಾರಣ ಯಾವುದು, ರಜಸ್ಸು ತಮಸ್ಸು. ನೋಡಿ, ಇರೋದು ಮೂರೇ. ಆ ಮೂರರ ಪ್ರಭಾವ ಎಷ್ಟು ಪ್ರಬಲ. ಆ ಮೂರರ ಪ್ರಭಾವದಿಂದ ಎಲ್ಲಾ ಲೋಕ ತಲ್ಲಣಿಸುತ್ತೆ, ಬ್ರಹ್ಮಾದಿಗಳು ತಲ್ಲಣಿಸ್ತಾರೆ. ಅದರಿಂದ ನಾವು ಏನ್ ಮಾಡ್ಬೇಕು, ತಾಯಿಗೆ ಶರಣು ಬಂದ್ರೆ, ಅಮ್ಮ ನಿನ್ನ ಈ ಮಾಯೆಯಿಂದ, ನಿನ್ನ ಈ ಮೋಹದಿಂದ ನಾನು ತಲ್ಲಣಿಸ್ತಾ ಇದ್ದೀನಿ ತಾಯಿ, ನಾನಿದರಿಂದ ಮೇಲೆದ್ದು ಬರಲಾರೆ, ಅಮ್ಮ ನೀನೇ ಕಾಪಾಡಬೇಕು ನಿನ್ನ ಕರುಣಾ ಮಾತ್ರದಿಂದ ಅಂದರೆ, ಆಗ ದೇವಿ ಏನಾಗಿದ್ದಾಳೆ, ಹತ್ತಿರದಲ್ಲೇ ಇದ್ದಾಳೆ. ಯಾರು ನಮ್ಮನ್ನ ದುರಾಚಾರ ಮಾಡುವುದಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ರಾಗ, ಕ್ರೋಧ, ಮಮತ, ಚಿಂತ, ಅಹಂಕಾರ, ಅವ್ರನ್ನೆಲ್ಲ ಅವಳು ಏನ್ ಮಾಡ್ತಾಳೆ, ತರಿದು ಹಾಕ್ತಾಳೆ. ದುರಾಚಾರ ವಿಘಾತಿನಿ. ಅದನ್ನ ಅವಳು ತರಿದು ಹಾಕಿ ತನ್ನನ್ನ ತಾನೇ
ತೋರಿಸಿಕೊಳ್ತಾಳೆ. ಅದರಿಂದ ದುಷ್ಟ ದೂರ, ದುರಾಚಾರ ಶಮನಿ ಈ ದೇವಿ. ಆದ್ರಿಂದ ನಾವೇನಪ್ಪ ಮಾಡ್ಬೇಕಂದ್ರೆ, ದೇವಿಯನ್ನ ಕರುಣೆ ತೋರು, ನಿನ್ನ ಕೃಪಾ ಮಾತ್ರದಿಂದ ನಮ್ಮನ್ನ ರಕ್ಷಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಎಂದಗಾದರೂ ಎಲ್ಲಿಗಾದರೂ ಕೂಡ ಕರುಣೆಯ ಹೊರತುಪಡಿಸಿ ಬೇರೆ ಯಾವ ಆಶ್ರಯವೂ ಕೂಡ ಸುಲಭವಾಗಿ ನಮ್ಮನ್ನು ದಾಟಿಸುವಂಥದ್ದಲ್ಲ. ಆದ್ರಿಂದ ಪ್ರತಿದಿನ ನಾವು ಕರುಣೆ ತೋರು, ಕರುಣೆ ತೋರು. ಮುಂದಿನ ನಾಮದಲ್ಲಿ ಸಾಂದ್ರ ಕರುಣೆ ಅವಳಲ್ಲಿ ಹೇಗಿದೆ ಅಂದ್ರೆ ಘನಭೂತವಾಗಿದೆ, ಗಟ್ಟಿಯಾಗಿದೆ. ಆದ್ರಿಂದ ನನ್ನ ಹತ್ರ ಕರುಣೆ ಇಲ್ಲ, ನಾನು ನಿಂಗೆಲ್ ಕೊಡ್ಲಿ ಅನ್ನಕ್ಕಾಗಲ್ಲ ಅವಳಿಗೆ, ಅಷ್ಟು ರಾಶಿ ಕರುಣೆ ಇದೆ. ಆದ್ರಿಂದ ಸಾಂದ್ರ ಕರುಣಳಾದ್ರಿಂದ ಅವಳನ್ನ ನಾವೇನ್ ಮಾಡ್ಬೇಕು, ಅಮ್ಮ ಕರುಣೆ ತೋರು, ಅಮ್ಮ ಕರುಣೆ ತೋರು ಅಂತ ಕೇಳ್ತಾ ಇದ್ರೆ ಈ ದೋಷಗಳು ನಮ್ಮನ್ನ ಏನು ಮಾಡಿ ಆ ದೇವಿಯಿಂದ ದೂರ ಮಾಡಿದೆ, ಅದನ್ನ ದೂರ ಮಾಡಿ ತಾಯಿ ತನ್ನನ್ನ ತಾನು ನಮಗೆ ತೋರಿಸಿ ಕೊಡುವಂತೆ ನಮ್ಮೊಳಗೇ ಇರುವ ಆ ಬೆಳಕನ್ನ ಅವಳು ಏನ್ ಮಾಡ್ತಾಳೆ, ಅಡಚಣೆಗಳು ಏನಿದೆ ಪರದೆಗಳು, ಆ ಪರದೆ ಸರಿಸ್ತಾ 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 ಒಳಗಿರುವ ಆ ಜ್ಯೋತಿಯನ್ನ, ಆ ಬೆಳಕನ್ನ, ಆ ತಂಪನ್ನ, ಆ ಅಮೃತವನ್ನ ತಾನೇ ತೋರಿಸಿ ಕೊಡ್ತಾಳೆ. ಇನ್ನು ದುರಾಚಾರ ಅಂದಾಗ ನಾವು ನಿನ್ನೆ ದುಷ್ಟ ದೂರ ನೋಡ್ಕೊಂಡಿದ್ವಿ, ದುರಾಚಾರದಲ್ಲೂ ಜೊತೆಯಲ್ಲೇ ತಗೊಂಡಿದ್ವಿ. ಈಗ ದುರಾಚಾರ ಅನ್ನುವ ಲಕ್ಷಣವನ್ನ ನೋಡೋದಾದ್ರೆ, ಆಚಾರ ಪ್ರತಿಯೊಬ್ಬನಿಗೂ ಕೂಡ ಒಂದು ಆಚಾರ ಇದೆ. ಕೃಷ್ಣ 18ನೇ ಅಧ್ಯಾಯದಲ್ಲಿ ಪ್ರತಿಯೊಬ್ಬನಿಗೆ ಇರುವ ಆಚಾರವನ್ನ, ಮನುಷ್ಯನಿಗೆ ವರ್ಣ ಮತ್ತು ಆಶ್ರಮ ಅನ್ನುವ ವಿಭಾಗವನ್ನ ಮಾಡಿ, ಪ್ರತಿ ವರ್ಣದವನಿಗಿರುವ ಒಂದು ಆಚಾರವನ್ನ, ಪ್ರತಿ ಆಶ್ರಮಿಗೆ ಇರುವ ಆಚಾರವನ್ನ ವಿಭಜಿಸಿ ಹೇಳ್ತಾನೆ. ಮತ್ತೆ ಹಾಗೆ ಮಾಡುವಾಗ ಇವತ್ತು ನಮ್ಮಲ್ಲಿ ಇರುವಂತಹ ಅಪವಾದ ಏನಂದ್ರೆ, ಶೂದ್ರ ಅನ್ನುವವನಿಗೆ ಸೇವೆ ಮಾತ್ರ ಕೊಟ್ಟುಬಿಟ್ಟು ಅವನಿಗೆ ಮುಕ್ತಿಗೆ ದಾರಿ ಕೊಡ್ಲಿಲ್ಲ, ಜ್ಞಾನಕ್ಕೆ ದಾರಿ ಕೊಡ್ಲಿಲ್ಲ, ಈ ರೀತಿಯಾದ ಅಪವಾದಗಳಿದೆಯಲ್ಲ. ಕೃಷ್ಣ ಹಾಗೆ ಹೇಳ್ತಿಲ್ಲ. ಸ್ವಕರ್ಮ ಎಲ್ಲರದು ಹೇಳಿದ್ದಾನೆ, ಏನು ವರ್ಣಾಶ್ರಮಗಳನ್ನ ಹೇಳಿದ್ದಾನೆ. ವರ್ಣ ಅಂದಾಗ ಅಲ್ಲಿ ಹೇಳಿದ್ದು 4 ಆದ್ರೆ ನಾವು ಇವತ್ತು ಇಟ್ಕೊಂಡಿರೋದು 100. ಪಟ್ಟಿ ತೆಗೆದ್ರೆ, ಸರ್ಕಾರದ ಪಟ್ಟಿ ತೆಗೆದ್ರೆ 300 ಚಿಲ್ಲರೆ ಇದೆ. ಆದ್ರೆ ಇದನ್ನೆಲ್ಲ ಅವನೇನು ಮಾಡಲಿಲ್ಲ. ಇಲ್ಲಿ ಪ್ರಧಾನವಾಗಿರುವಂತಹ ಗುಣಗಳು ಯಾವುದು, ಸತ್ವರಜ ಸ್ತಮೋ ಗುಣಗಳ ಒಂದು ಜೋಡಣೆಯಿಂದ ವಿಭಾಗ. ಆದ್ರಿಂದ ಯಾರಿಗೆ ನೋಡಿ, ಎತ್ತರದಲ್ಲಿರೋವನಿಗೆ ಅವನು ಇನ್ನು 2 ಮೆಟ್ಲು ಹತ್ತಬೇಕಾದವನಿಗೆ ಅವನು ಕೆಳಗಡೆ ಬಿದ್ದು ಮೇಲಿಂದ ಹತ್ತಬೇಕಾಗಿಲ್ಲ ಅಲ್ವಾ. ಯಾರು ಮಧ್ಯದಲ್ಲಿದ್ದಾನೆ, ಅವರವರು ಯಾವ ನೆಲೆಯಲ್ಲಿದ್ದಾರೆ ಅಲ್ಲಿಂದ ಹತ್ತಕ್ಕೆ ಬೇಕಾಗಿರೋ ವ್ಯವಸ್ಥೆ ಇದೆ ಅಷ್ಟೇ. ಅದನ್ನ ತಿಳ್ಕೊಳ್ಳದೆ ಇದರಲ್ಲಿ ಯಾರೋ ಕಡಿಮೆ ಯಾರೋ ಎತ್ತರ ಅಂತ ಇಲ್ಲ ವ್ಯವಸ್ಥೆನಲ್ಲಿ. ಅದನ್ನ ಗೀತೆಯಲ್ಲಿ ಅವನು ಹೇಳ್ತಾನೆ. ಹಾಗೆ ಹೇಳುವಾಗ ಸ್ವಕರ್ಮಣ ತಮ್ ಅಭ್ಯರ್ಚ್ಯ, ಪ್ರತಿಯೊಬ್ಬನಿಗೆ ಏನೇನು ಕರ್ಮ ಕೊಟ್ಟಿದ್ದಾನೆ, ಏನೇನು ಆಚಾರ ವಿಧಿಸಿದ್ದಾರೆ ಶಾಸ್ತ್ರದಲ್ಲಿ, ಆ ಆಚಾರವನ್ನು ಅವರು ಮಾಡಿದ್ರೆ ಸಾಕು, ಅದೇ ಅವರಿಗೆ ಸಿದ್ಧಿಯನ್ನು ಕೊಡುತ್ತೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಆದ್ರಿಂದ ನನ್ನ ಕರ್ತವ್ಯ ಇದಪ್ಪ, ನನ್ನ ಕರ್ತವ್ಯ ನಾನು ಮಾಡ್ತೇನೆ ಅಷ್ಟೇ. ಅವ್ರೇನು ಮಾಡಿದ್ರೆ ನಿನಗೇನು, ಇವ್ರೇನು ಮಾಡಿದ್ರೆ ನಿನಗೇನು. ನೋಡು, ಅವ್ರ ಪಕ್ಕದ ಮನೆಯವರು ಗಂಡಂಗ ಅನ್ನ ಇಡಲ್ಲ, ಏನಿಲ್ಲ, ಯಾವಾಗ್ಲೂ ಬೀದಿ ಸುತ್ತಿರ್ತಾರೆ, ಸಿನಿಮಾ ಹೋಟ್ಲು ಅಂತ ಇದ್ ಮಾಡ್ತಿರ್ತಾರೆ. ನಾನ್ ನೋಡಿದ್ರೆ ಸುಮ್ನೆ ಗಂಡ ಮಕ್ಕಳು ಅಂತ ಹಾಗೆ ನಾವು ಅನ್ಕೋಬೇಕಾಗಿಲ್ಲ. ನಮ್ಮ ಕರ್ತವ್ಯವನ್ನ ನಾವು ಶ್ರದ್ಧಾನಿಷ್ಠೆಯಿಂದ ನಿರ್ವಹಣೆ ಮಾಡಿದ್ರೆ ಅದೇ ನಮಗೆ ಮುಕ್ತಿಗೆ ದಾರಿ. ಅದನ್ನು ನಾವು ಅನುಸರಿಸಬೇಕು. ಅದು ಆಚಾರ. ಆಚಾರ ಅಂದಾಗ ಪ್ರತಿಯೊಂದು ಜೀವಕ್ಕೆ ಒಂದು ಆಚಾರವನ್ನ ನಿಗಮ ಮಾಡಿದೆ. ಸರ್ವಾಗಮಾನಾಮಾಚಾರ ಪ್ರಥಮಂ ಪರಿಕಲ್ಪತೆ. ಆಗಮ ಮೊದಲು ಬರೀಲಿಲ್ಲ, ವೇದ ಮೊದಲು ಬರೀಲಿಲ್ಲ, ಆಚಾರ ಮೊದಲು ಸನ್ನಡೆ ಹುಟ್ಟುಕೊಳ್ತು. ಸನ್ನಡೆ ಯಾವಾಗ ದಾರಿ ತಪ್ಪುತ್ತೆ ಆಗ ಅದನ್ನ ತಪ್ಪದೇ ಇರಲಿ ಅನ್ನಕ್ಕೆ ಬರೆದಿಟ್ರು. ಇವತ್ತು ಅಂತ ಸ್ಥಿತಿ ಬಂದಿದೆ ನೋಡಿ. ಮನೆಯಲ್ಲಿ ಏನ್ ಆಚಾರ ನಡೀತಿತ್ತು ನಮಗ್ ಗೊತ್ತಿಲ್ಲ. ಅಯ್ಯೋ ನಮ್ಮ ಅತ್ತೆ ಹೇಳಲಿಲ್ಲ, ನಮಗ್ ಗೊತ್ತಿಲ್ಲ, ಈ ವ್ರತ ಮಾಡ್ತಿದ್ರಂತೆ ಅಂತ ನಾವಂತೇವೆ. ಈ ವ್ರತ ಹೇಗ್ ಮಾಡ್ಬೇಕು ನಮಗ್ ಗೊತ್ತಿಲ್ಲ, ನಾವು ಬಂದಾಗ ನಮ್ಮ ಅತ್ತೆಯವ್ರು ನಮಗ್ ತಿಳಿಸ್ಕೊಡ್ಲಿಲ್ಲ ಅಂದ್ರೆ ಬರ್ದಿಟ್ಟಿದ್ ಯಾಕೆ ಅನ್ನಕ್ ಹೇಳ್ತಿದ್ದೀನಿ. ಇಲ್ಲ ಹಿರಿಯರು ಹೇಳ್ಕೊಡ್ಬೇಕು, ಇಲ್ಲ ಬರೆದಿಡ್ಬೇಕು. ಹಾಗಾಗಿ ಮೊದಲಿಗೆ ಆಚಾರ ಪ್ರಧಾನವಾದ್ದು. ಆ ಆಚಾರಗಳಲ್ಲಿ ಎಷ್ಟು ನಿಯಮಗಳನ್ನ ನಮಗೆ ಶ್ರೌತ ಸ್ಮಾರ್ತ ಇತ್ಯಾದಿ ಆಚಾರಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ವೇದ ವಿಧಿಸಿರುವಂತಹ ಆಚಾರಗಳು, ಹಾಗೆ ನಮ್ಮ ಮನೆಗೆ ಸಂಬಂಧಪಟ್ಟ ಆಚಾರಗಳು.
ಅದು ಗೃಹ್ಯ ಸೂತ್ರಗಳು, ಧರ್ಮಸೂತ್ರಗಳಿಂದ ಮನೆಗೆ ಸಂಬಂಧಪಟ್ಟ ಆಚಾರಗಳಿದೆ. ವೇದ ವಿಧಿಸಿರುವ ಆಚಾರಗಳು ವೇದೋಕ್ತವಾಗಿದೆ, ಯಾವುದನ್ನಾದರೂ ಅನುಸರಿಸಬೇಕು. ಹಾಗೆ ಆ ಆಚಾರಗಳನ್ನ ನಾವು ಇವತ್ತು ಅನುಸರಿಸ್ತಾ ಇಲ್ಲ. ಬೇಡ, ಎಲ್ಲಾ ಆಚಾರವನ್ನ ಅನುಸರಿಸದೇ ಇದ್ರು ಹೊತ್ತು ಮೂಡಿದ ನಂತರ, ಅಂದ್ರೆ ಸೂರ್ಯ ಉದಯ ಆದ ನಂತರ ಮಲಗಿರಬಾರದು ಅನ್ನೋದು ಒಂದು ಆಚಾರ. ಹಾಸಿಗೆ ಹಾಸಿರಬಾರ್ದು ಆಚಾರ, ತಲೆ ಕೆದರಿಕೊಂಡಿರಬಾರ್ದು ಆಚಾರ. ಇವೆಲ್ಲ ನೋಡಿ ಸಣ್ಣ ಆಚಾರಗಳು, ಆದರೆ ಈ ಆಚಾರಗಳನ್ನ ಇವತ್ತು ಅನುಷ್ಠಾನ ಮಾಡ್ತಾ ಇದ್ದಾರೆ. ಪ್ರತಿ ಮನೆಯಲ್ಲಿ ನಡೀತಾ ಇದೆ, ಹಾಸಿಗೆ ಮಾಡಿಸೋ ಪ್ರಶ್ನೆನೇ ಇಲ್ಲ. ಆದ್ರಿಂದ ಅಂಥದ್ದು ಅದು ಮಹಾ ಅಪಚಾರ. ಯಾಕೆ ಅಂದ್ರೆ ಶನಿ ಪ್ರವೇಶ ಮಾಡೋದಕ್ಕೆ ಜಾಗ ಅದು ಅಂತ ಹಿಂದೆ ಇದ್ದ ಕ್ರಮ ಅದು. ಆ ಜ್ಯೇಷ್ಠಾದೇವಿ, ಶನಿಯ ಪತ್ನಿ ಜ್ಯೇಷ್ಠಾದೇವಿ ಇಂಥ ಜಾಗಗಳನ್ನು ಹುಡುಕೊಂಡು ಪ್ರವೇಶ ಮಾಡ್ತಾಳೆ ಅಂತ ಹಾಗೆ ಹೇಳಿದ್ರೇನಾದ್ರೂ ಎಚ್ಚರವಾಗಿರ್ತಾರೆ. ನಿಜವಾಗಿ ಇರೋದು ಹಾಗೆ. ಆದ್ರಿಂದ ಇಂಥದನ್ನ ವ್ಯವಹಾರಗಳಿಟ್ಕೊಂಡ್ರೆ ಅದು ಅಪಚಾರ ಆಗತ್ತೆ, ಅದು ದುರ ಆಚಾರ ಆಗತ್ತೆ, ದುಷ್ಟ ಆಚಾರ. ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಲೋಕದಲ್ಲಿ ಇವತ್ತು ಅಂದ್ರೆ ಭಾರತದಲ್ಲಿ ಇದಿರ್ಲಿಲ್ಲ, ಇವತ್ತು ನೀವು ಎಲ್ಲಿಂದ ಎಲ್ಲಿ ಹೋಗಿ ಇಡೀ ಭಾರತದಲ್ಲಿ ಇದನ್ನೇ ನೋಡ್ತೀರಾ. ಅಂದ್ರೆ ಈ ಆಚಾರಗಳು, ದುರಾಚಾರಗಳು ಏನು ಮಾಡುತ್ತೆ? ಪರಮಾತ್ಮನಿಂದ ಜೀವನನ್ನ ದೂರ ಮಾಡುತ್ತೆ. ಸ್ವಕರ್ಮಣ ಅಂದಾಗ ಈ ಆಚಾರಗಳಾಗಿ ನಮಗೆ ಏನೇನನ್ನ ಕೊಟ್ಟಿದ್ದಾರೆ ಆ ಕೆಟ್ಟ ಕರ್ಮಗಳನ್ನ ಬಿಟ್ಟು ಸತ್ಕರ್ಮಗಳನ್ನ ಏನು ಬೋಧಿಸಿದ್ದಾರೆ ಅದನ್ನ ನಾವು ಅನುಷ್ಠಾನ ಮಾಡಬೇಕು. ನಾವು ಬೆಳಗಿನ ಹೊತ್ತು ಸೂರ್ಯೋದಯಕ್ಕೆ ಮುಂಚೆ ಏಳಲಿಲ್ಲ ಅಂದ್ರೆ ಮಂದೇಹ ಅನ್ನುವಂಥ ಅಸುರರು, ಅದು ಶಬ್ದದಲ್ಲೇ ಇದೆ, ಮಂದತೆ, ಜಡತೆ. ನಮಗೆ ಗೊತ್ತಾಗುತ್ತೆ 8:30, 9ಕ್ಕೆ ಎದ್ರೆ ಮೈಯಲ್ಲಿ ಉತ್ಸಾಹನೇ ಇರಲ್ಲ. ಇವತ್ತು ಯಾರು ಮನೇಲಿ ಇರಲ್ಲ, ನಾನು ಒಬ್ಳೇ ಇದ್ದೀನಿ, ಎದ್ರಾಯ್ತು, ಅಡಿಗೆ ಮಾಡಿದ್ರಾಯ್ತು ಅಂತ ಮಲಗಿರ್ತೀವಿ ಅನ್ನೋಣ. ಎದ್ದ ಮೇಲೆ ಉತ್ಸಾಹನೇ ಇರಲ್ಲ, ಮಾಡ್ಕೊಳ್ಬೇಕು ಅನ್ನುವ ಅಲ್ವಾ. ಆಮೇಲೆ ಹೊಟ್ಟೆ ತಡಿಯಲ್ಲ ಅನ್ನಕ್ಕೆ ಏನೋ ಕುಕ್ಕರ್ ಹತ್ತ ಒಲೆ ಮುಂದೆ ಹೋಗ್ತೀವಿ, ಕುಕ್ಕರ್ ಅಂತ ಬಡಿತೀವಿ. ಆದ್ರೆ ಆ ಮಂದ ಅನ್ನೋದು ಹೇಗಿರುತ್ತೆ? ಆ ಮಂದೇಹ ಅನ್ನುವುದು ಒಂದು ಅಸುರ. ಆದ್ರಿಂದಲೇ ಆ ಮಂದೇಹ ಅನ್ನುವ ಅಸುರನನ್ನ ಮನೆಯಲ್ಲಿ ಗಾಯತ್ರಿ ಅನುಷ್ಠಾನ ಮಾಡುವವರು ಏನ್ ಮಾಡ್ತಾರೆ? ಬೊಗಸೆಯ ನೀರನ್ನ ಮೊದಲು ಹೀಗೆ ಹಾಕ್ತಾರೆ. ಅಲ್ಲಿ ಇರುವ ಆ ಮಂದೇಹ ಅನ್ನುವ ಅಸುರನನ್ನ ಓಡಿಸಿ ಸೂರ್ಯನಿಗೆ ಅಡ್ಡ ಕಟ್ಟಿದ್ದ ಅವರನ್ನ ದೂರ ಮಾಡಿ ಸೂರ್ಯನ ಬೆಳಕನ್ನ ಒಳಗೆ ತರ್ತಾರೆ. ಇದು ಪದ್ಧತಿ. ಹಾಗಲ್ಲದೆ ಇದ್ದವರು ಮನೆಯಲ್ಲಿ ಆಚಾರ ಇಟ್ಕೊಂಡಿದ್ರು. ನಿಮಗೆ ಈಗ ಮರ್ತಿರ್ಬೋದು ಈ ವಯಸ್ಸಿನವರಿಗೆ. ಮೊದಲಿಗೆ ಮನೆಯಿಂದ ಎದ್ದವ್ರು ಏನ್ ಮಾಡ್ತಾರೆ? ಮುಖ ತೊಳೆದು ತುಳಸಿಗೆ ಒಂದು ಚಂಬು ನೀರು ಹಾಕಿ ಆ ನೀರಿನಿಂದ ಮೇಲಕ್ಕೆ ಹೀಗೆ ಹಾಕಿ ಸೂರ್ಯನಿಗೆ ನೋಡಿ ಒಳಗೆ ಬಂದು ಆನಂತರ ದೇವರ ದೀಪ ಹಚ್ಚಿ ಮುಂದಿನ ಕೆಲಸ ಮಾಡುವ ಪದ್ಧತಿಗಳಿತ್ತು. ಇಲ್ಲ, ಕೆಲವರು ದೇವರ ದೀಪ ಹಚ್ಚಿ ಈ ಕೆಲಸ ಮಾಡೋ ಪದ್ಧತಿ ಇತ್ತು. ತುಳಸಿ ಕಟ್ಟೆಗೆ ನೀರು ಹಾಕಿ ಆ ಸೂರ್ಯನಿಗೆ ನೀರನ್ನ ಕೊಟ್ಟು ಒಳಗೆ ಬಂದು ಮುಂದಿನ ಕೆಲಸ. ಇವೆಲ್ಲ ಅಂದ್ರೆ ಸ್ತ್ರೀಯಾಗಲಿ ಪುರುಷನಾಗಲಿ ಈ ಮಂದೇಹನನ್ನ ಓಡಿಸುವ ಒಂದು ಆಚಾರ ಇದು. ಅಂದ್ರೆ ಇವತ್ತು ಮಂದೇಹ ನೋಡಿ ಪ್ರತಿ ಮನೆಯಲ್ಲಿ 9:30 ಏನ್ ಮಾಡುದು ಮೇಡಮ್, ನಮ್ಮ ಮನೆಯಲ್ಲಿ ಹುಡುಗರು 11 ಆದ್ರೂ ಹೇಳಲ್ಲ. ಅಂದ್ರೆ ಇದೆಲ್ಲ ಈ ಮಂದೇಹ ಅನ್ನುವ ಆಚಾರ ಪ್ರತಿ ಮನೆಯಲ್ಲಿ ಇದೆ. ಯಾರನ್ನು ನಾವು ದೂಷಿಸೋದಲ್ಲ, ಇದೆಲ್ಲ ದುರಾಚಾರ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಆಚಾರವಾಗಿ ಏನು ನಮ್ಮಲ್ಲಿ ಕೊಟ್ಟಿದ್ರು ಅದರಿಂದ ಏನು ಸನ್ನಡತೆ ಬರ್ತಾ ಇತ್ತು, ಆ ಸನ್ನಡತೆಯಿಂದ ನಾವು ಏನು ಬೆಳೀತಾ ಇದ್ವಿ ಅಂದ್ರೆ ಔನ್ನತ್ಯವನ್ನ ಸಾಧನೆ ಮಾಡ್ತಾ ಇದ್ವಿ, ಅದೆಲ್ಲವನ್ನ ಇವತ್ತು ನಾವು ನಮ್ಮ ನಡೆಯಿಂದ ಕಳ್ಕೊಂಡಿದ್ದೇವೆ. ಇಷ್ಟಕ್ಕೆ ನಾವು ಗಾಬರಿ ಆಗ್ಬೇಕಾಗಿಲ್ಲ. ಅಯ್ಯೋ ನಾವೇನ್ ಮಾಡೋದು ಹಾಗಾದ್ರೆ, ಮಕ್ಕಳು ನಾವು ಹೇಳಿದ ಮಾತು ಕೇಳಲ್ಲ, ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ ಅನ್ನಿಸೋದಾದ್ರೆ ನಮಗಿರೋದೇನು? ಅಮ್ಮ ಕಾಪಾಡು, ಅಮ್ಮ ಕಾಪಾಡು, ಅಮ್ಮ ಕಾಪಾಡು. ಈ ಒಂದು ಮಾತು ನಿರಂತರ ಮನೆಯಲ್ಲಿದ್ರೆ ಅದೇ ಈ ಎಲ್ಲ ದುರಾಚಾರಗಳನ್ನ ದೂರ ಮಾಡುತ್ತೆ. ಆದ್ರಿಂದ ಅವಳು ದುರಾಚಾರವನ್ನ ದೂರ ಮಾಡ್ತಾಳೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಆದ್ರಿಂದ ದುರಾಚಾರ ಅನ್ನುವುದಕ್ಕೆ ಲಕ್ಷಣವನ್ನ ಕೊಡುವಾಗ ನಮ್ಮಲ್ಲಿ ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ ಕರ್ಮ, ಅಕರ್ಮ, ವಿಕರ್ಮ ಇತ್ಯಾದಿಯನ್ನ. ಆದ್ರಿಂದ ನಿತ್ಯ ಕರ್ಮ ಅನನುಷ್ಠಾನಾತ್, ಅದು ಮೊದಲನೇದು. ಅಂದ್ರೆ ಪ್ರತಿ ದಿವಸದಲ್ಲಿ ನಾವು ಇಂತಿಂತ ಕೆಲಸ ಮಾಡಬೇಕು ಅಂತ ನಮಗೇನೋ ಕೊಟ್ಟಿದ್ದಾರಲ್ಲ ಅದನ್ನ ಮಾಡದೇ ಇರೋದು ನಿತ್ಯ ಕರ್ಮ ಅನನುಷ್ಠಾನಾತ್. ಆಮೇಲೆ ಈಗ ಹೇಳಿದ್ನಲ್ಲ ಹೀಗಿರಬಾರ್ದು ಅಂತ, ನಿಷಿದ್ಧ ಕರಣಾತ್, ಮಾಡಬಾರ್ದು ಅನ್ನೋದನ್ನ ಮಾಡೋದು. ನಿತ್ಯ ಕರ್ಮವಾಗಿ ನಮಗೆ ಬೆಳಗ್ಗೆ ಎದ್ದು ಇಂತಿಂತ ಮಾಡಬೇಕು ಅಂತ ಏನು ಹೇಳಿದ್ದಾರೆ ಅದನ್ನ ಮಾಡದೇ ಇರೋದು.
ಅದು ಮೊದಲನೇದು. ಎರಡನೇದು ಮಾಡಬಾರದು ಅನ್ನೋದನ್ನ ಮಾಡೋದು. ಮತ್ತೆ ಮೂರನೇದು, ಈ ಎರಡರಿಂದ ಯತ್ ಪಾಪಂ ಜಾಯತೆ, ಯಾವ ಪಾಪ ನಮಗೆ ಉಂಟಾಗುತ್ತೋ ಅದನ್ನ ತಾಯಿ ಏನ್ ಮಾಡ್ತಾಳೆ, ತತ್ಸರ್ವಂ ನಾಶಯತಿ, ಅದೆಲ್ಲವನ್ನ ದೇವಿ ದೂರ ಮಾಡ್ತಾಳೆ. ಆದ್ರಿಂದ ನಾವು ಆಕೆಯನ್ನ ಆ ದುಷ್ಟ ದೂರ ದುರಾಚಾರ ಶಮನಿ ಅನ್ನುವುದಾಗಿ ನಾವು ನೆನಪು ಮಾಡ್ಕೊಳ್ತಾ ಇದ್ರೆ ದೇವಿ ಈ ಎಲ್ಲ ದುರಾಚಾರಗಳಿಂದ ಉಂಟಾಗುವ ಪಾಪವನ್ನು ಕೂಡ ಅವಳು ದೂರ ಮಾಡ್ತಾಳೆ. ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ರಿಂದ ಎಲ್ಲಿ ನಾವು ಈ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಸೋಲ್ತಾ ಇದ್ದೇವೆ, ಇದು ಕಾರಣ ಇದೆ, ಕಲಿಯ ಪ್ರಭಾವ ಇದೆ. ಆದ್ರಿಂದಲೇ ಈ ದೋಷಗಳಲ್ಲಿ ಎರಡು ರೀತಿ ಹೇಳ್ತಾರೆ, ಸ್ವಾಭಾವಿಕ ಮತ್ತು ಪ್ರಾಭಾವಿಕ ಅಂತ. ನಮ್ಮ ಒಂದು ಸ್ವಭಾವದಲ್ಲೇ ಇದೆ. ನಮ್ಮ ಸ್ವಭಾವ ಏನು, ಸತ್ವರಜ ತಮೋ ಗುಣಗಳ ಸ್ವಭಾವ. ಆ ಸ್ವಭಾವದಿಂದ ನಮ್ಮಲ್ಲಿ ಬರುವಂತದ್ದು ಕಾಮಕ್ರೋಧಾದಿಗಳು ಬಾಧೆಗಳು, ಅದು ಒಂದು ಪ್ರಭಾವ. ಈಗ ನಾ ಹೇಳಿದ್ನಲ್ಲ, ಅವರಿವರ ಮನೆಯ ಪ್ರಭಾವ, ಇವರನ್ನ ನೋಡು ಅವ್ರು ಹೀಗಿದ್ದಾರೆ ಇವ್ರು ಹೀಗಿದ್ದಾರೆ, ಆ ಪಾಶ್ಚಾತ್ಯ ದೇಶದವರು ಈ ತರ ನಡ್ಕೊಳ್ತಾರೆ, ಅವರು ಗ್ರಹಣ ಕಾಲದಲ್ಲಿ ಊಟ ಮಾಡ್ತಾರೆ, ಅವ್ರಿಗೇನಾಗ್ಬಿಟ್ಟಿದೆ, ನಾವ್ ಯಾಕೆ ಗ್ರಹಣ ಕಾಲ, ಈ ರೀತಿಯಾದ ಪ್ರಭಾವದಿಂದ ಉಂಟಾಗುವಂಥದ್ದೆಲ್ಲ ಇದೆಯಲ್ಲ, ಇದು ಪ್ರಾಭಾವಿಕ. ಹೀಗೆ ಸ್ವಾಭಾವಿಕ ಪ್ರಾಭಾವಿಕವಾದ ದೋಷಗಳೂ ಕೂಡ ದೇವಿಯ ಸ್ಮರಣ ಮಾತ್ರದಿಂದ ದೂರ ಆಗುತ್ತೆ. ಅಂಥ ದೋಷಗಳನ್ನ ದೇವಿ ದೂರ ಮಾಡ್ತಾಳೆ. ಆದ್ರಿಂದ ದೇವಿಯನ್ನ ನಾವು ನಿರಂತರವಾಗಿ ಜಪಿಸ್ತಾ ಇದ್ರೆ ಇಂಥ ಒಂದು ಆಚಾರಗಳನ್ನ, ಯಾವ ಆಚಾರಗಳ ನಿತ್ಯ ಕರ್ಮವಾಗಿ ನಮಗೆ ಏನೇನನ್ನ ಕೊಟ್ಟಿದ್ದಾರೆ, ಇದರಲ್ಲಿ ನೋಡಿ ದೀಪ ಹಚ್ಚೋದಿದೆಯಲ್ಲ, ನಮ್ಮಲ್ಲಿ ಪ್ರತಿಯೊಂದು ಮನೆಯೂ ಕೂಡ ಯಜ್ಞದ ಮನೆಯಾಗಿತ್ತು ಭಾರತದಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬುದ್ಧನ ಆಗಮನದವರೆಗೆ ಪ್ರತಿ ಮನೆಯ ಮುಂದೆ ಒಂದು ಯಜ್ಞ ವೇದಿಕೆ ಇರ್ತಿತ್ತು. ಇವನ ಜಾತಿಯಲ್ಲಿ ನಿಯಮಿತ ಇಲ್ಲ, ಯಾರು ಬೇಕಾದ್ರೂ ಅದನ್ನು ತಿಳ್ಕೊಳ್ಬಹುದು. ಆದರೆ ನಮ್ಮನ್ನ ತಪ್ಪು ದಾರಿಗೆ ತಂದು ತುಂಬಾ ದೂರ ತಂದು ಇಟ್ಟುಬಿಟ್ಟಿರೋದ್ರಿಂದ ಈ ಯಜ್ಞದ ವಿಚಾರದಲ್ಲಿ ನಾವು ಮಾತಾಡೋಕೆ ಕಷ್ಟ. ಆದ್ರೆ ಅಲ್ಲಿ ಅವ್ರು ಹೇಳ್ತಾರೆ, ಪ್ರತಿ ಮನೆಯ ಮುಂದೆ ಯಜ್ಞ ವೇದಿಕೆ ಇರ್ತಾ ಇತ್ತು. ಯಜ್ಞನೇ ನಮ್ಮ ಜೀವನ. ನಾವು ಮೊನ್ನೆ ದಿವಸ ನೋಡ್ಕೊಂಡ್ವಿ, ರಾಮ ಯಜ್ಞಕ್ಕಾಗಿ, ಯಜ್ಞದಿಂದನೇ ಬಂದ, ಯಜ್ಞ ರಕ್ಷಣೆಯನ್ನ ಮಾಡ್ದ ರಾಮನ ಪತ್ನಿ. ಯಜ್ಞ ಅಂದ್ರೆ ಏನು, ನನ್ನದಲ್ಲ ಅನ್ನುವ ಭಾವದಲ್ಲಿ ಬದುಕುವಂಥದ್ದು, ಇದನ್ನೆಲ್ಲ ನೋಡಿದ್ವಿ. ಆ ಯಜ್ಞಕ್ಕೆ ಯಾವ ವೇದಿಕೆ ಇದ್ದು, ವೇದಿಕೆಯಲ್ಲಿ ಯಾವ ಅಗ್ನಿಯ ಸ್ಥಾಪನೆ ಮಾಡ್ತೇವೆ, ಅದೇ ದೀಪದ ಪ್ರತಿನಿಧಿ ಅಂತ ಹೇಳುತ್ತೆ ಶಾಸ್ತ್ರ. ಆದ್ರಿಂದ ಬೆಳಗ್ಗೆ ಎದ್ದು ಮುಖ ತೊಳೆದು ದೀಪ ಹಚ್ಚಿದರೆ, ನಂದ ದೀಪ ಇದ್ದ ಮನೆಯಲ್ಲಂತೂ ಫಸ್ಟ್ ಅದು ಮಾಡ್ತಾರೆ. ಆದ್ರಿಂದ ಬೆಳಗ್ಗೆ ಎದ್ದು ಮುಖ ತೊಳೆದು ದೀಪ ಹಚ್ಚಿದರೆ ಅದು ಯಜ್ಞ ವೇದಿಕೆಯನ್ನ ನೀವು ಅಗ್ನಿ ಪ್ರಜ್ವಲಿಸಿದಂತೆ ಮಾಡಿದಂತೆ, ಯಜ್ಞ ವೇದಿಕೆಯನ್ನ ಜೀವಂತಗೊಳಿಸಿದಂತೆ. ಅಲ್ಲಿಗೆ ಎಲ್ಲ ಅಪಶಕುನಗಳು ದೂರ ಆಯಿತು. ಇವತ್ತಿಗೂ ಕೂಡ ಹೇಳ್ತಾರೆ, ಮನೆಯಲ್ಲಿ ಉಂಟಾಗುವಂತಹ ಲೋಪದೋಷಗಳು ಏನೇನಿದ್ರೂ ಕೂಡ ದೀಪ ಬೆಳಗುವುದರ ಮೂಲಕ, ಈಗ ಯಾವುದೋ ರಾಹುಕಾಲ ಬಂದ್ಬಿಡುತ್ತೆ, ಇಂಥ ಕಾರ್ಯ ಮಾಡಬೇಕಾಗಿದೆ, ದೀಪ ಹಚ್ಚಿಬಿಡಿಪ್ಪ ಸರಿ ಹೋಗುತ್ತೆ, ಮೊದಲು ದೀಪ ಹಚ್ಚಿ ಅಂತ ಶಾಸ್ತ್ರಗಳು ಹೇಳುತ್ತೆ. ಅದರಿಂದ ದೀಪ ಬೆಳಗೋದು ಅನ್ನೋದು ನಾವ್ ಅನ್ಕೊಂಡಿರುವಂತ ಉಡಾಫೆ ಕೆಲಸ ಅನ್ಕೋಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದೀಪ ಬೆಳಗುವಾಗ ನಮ್ಮ ಮನಸ್ಸಿನಲ್ಲಿ ಅದು ಒಂದು ಯಜ್ಞ ಪ್ರಕ್ರಿಯೆ, ಇದು ಒಂದು ಯಜ್ಞ. ನಾನು ಈ ಯಜ್ಞ ಪ್ರಕ್ರಿಯೆಯಾಗಿ ಈ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವ ಭಾವ ನಮ್ಮ ಹೃದಯದಲ್ಲಿದ್ದು, ಎಲ್ಲ ಕಡೆಯಲ್ಲಿ ಕೆಲಸ ಮಾಡೋದು ಭಾವ. ಆದ್ರಿಂದ ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ತಾರೆ, ಪರಮಾತ್ಮ ಭಾವವನ್ನ ಗ್ರಹಿಸ್ತಾನೆ. ಆದ್ರಿಂದ ಜ್ಞಾನ ತಿಳಿದವನು ವಿಷ್ಣವೇ ನಮಃ ಅಂತ ಹೇಳ್ತಾನೆ, ತಿಳಿದೇ ಇದ್ದವನು ವಿಷ್ಣಾಯ ನಮಃ ಅಂತ ಹೇಳ್ತಾನೆ. ಇದನ್ನ ಭಾರತೀ ತೀರ್ಥರು ಸುಮಾರು ಕಡೆಯಲ್ಲಿ ಪ್ರವಚನದಲ್ಲಿ ಹೇಳುತ್ತಾರೆ. ಅವನು ವಿಷ್ಣಾಯ ನಮಃ ಅನ್ನೋವನಿಗೆ ಮುಕ್ತಿ ಕೊಟ್ಬಿಟ್ಟ ದೇವರು, ನಾನು ಶಾಸ್ತ್ರಬದ್ಧವಾಗಿ ವಿಷ್ಣವೇ ನಮಃ ಅಂತ ಹೇಳ್ತಾ ಇದ್ದೀನಿ, ವ್ಯಾಕರಣಬದ್ಧವಾಗಿ ನನಗೆ ಮುಕ್ತಿ ಕೊಡ್ಲಿಲ್ಲ ಅಂದ್ರೆ, ನೀನು ವ್ಯಾಕರಣ ಅದು ಇದು ಅಂತ ಯೋಚನೆ ಮಾಡ್ಕೊಂಡು ದೇವರನ್ನು ಯೋಚನೆ ಮಾಡ್ತಾ ಇಲ್ಲ. ಅವನು ವಿಷ್ಣಾಯ ನಮಃ ಅಂದ್ರೂ ಅವನ ಹೃದಯದಲ್ಲಿ ಏನಿದೆ, ದೇವರು ತುಂಬಿದ್ದಾನೆ, ಭಾವ. ಆದ್ರಿಂದ ಭಾವಗ್ರಾಹಿ ಜನಾರ್ದನ, ಶುದ್ಧವಾದ ಭಾವದಿಂದ. ಅದಕ್ಕೆ ಈ ದೀಪನ್ನ ಹೇಳಿದ್ದು ನಾನು. ನಿತ್ಯ ಕರ್ಮ ಅನುಷ್ಠಾನ ಅಂದಾಗ ಮೊಟ್ಟ ಮೊದಲಿಗೆ ಬೆಳಗ್ಗೆದ್ದು ದೀಪ ಜ್ವಲಿಸುವಾಗ, ಆ ದೀಪವನ್ನ ಜ್ವಲಿಸ್ತಾ ಇರುವಾಗ ನಾನು ಯಜ್ಞ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದೇನೆ, ಯಜ್ಞ ವೇದಿಕೆಯಲ್ಲಿ ಯಜ್ಞಾಗ್ನಿ ಪುರುಷನನ್ನ ಸ್ಥಾಪನೆ ಮಾಡಿದ್ದೇನೆ ಅನ್ನುವ ಒಂದು ಹೃದ್ಗತ ಭಾವದಿಂದ ಈ ಕೆಲಸ ಮಾಡಿದ್ರೆ ಅದು ಯಜ್ಞವನ್ನ ನೆರವೇರಿಸಿದಷ್ಟೇ ಫಲವನ್ನ
ಕೊಡುತ್ತೆ. ಆದ್ದರಿಂದ ಇಂಥ ಒಂದು, ಅದಕ್ಕೆ ಹೇಳಿದ್ದು ದೋಷ ಅಂದ್ರೆ ಏನು, ನಿತ್ಯ ಕರ್ಮ ಅನನುಷ್ಠಾನ ಒಂದು, ಮತ್ತೆ ನಿಷಿದ್ಧ ಕರ್ಮ ಅನುಷ್ಠಾನ ಒಂದು. ಈ ಎರಡು ರೀತಿಯನ್ನ ನಾವು ಮಾಡಿದ್ರೆ, ಮಾಡಬಾರದನ್ನ ಮಾಡೋದು, ಮಾಡಬೇಕಾದ್ದನ್ನ ಮಾಡದೇ ಇರೋದು, ಈ ಎರಡನ್ನ ಮಾಡಿದಾಗಲೂ ಕೂಡ ಉಂಟಾಗುವ ಪಾಪ ರಾಶಿಗಳೇನಿದೆ ಆ ಎಲ್ಲವನ್ನೂ ದೇವಿ ನಿರ್ಮೂಲ ಮಾಡ್ತಾಳೆ. ಹಾಗಾದ್ರೆ ಸರಿ, ಮಾಡ್ತಾನೆ ಇರೋಣ ಅಪಚಾರನ, ದೇವಿ ಅಂತ ಇದ್ರೆ ಆಯ್ತಲ್ಲ ಅಂತ ಅಭಿಪ್ರಾಯದಲ್ಲಿ ಮಾಡಬಾರ್ದು. ದೇವಿಯ ಸ್ಮರಣೆಯನ್ನ ಮಾಡುವ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗೋಗಿರೋ ಅಪಚಾರಗಳನ್ನ ತಾಯಿ ಕ್ಷಮಿಸಿ ಅದನ್ನ ದೂರ ಮಾಡ್ತಾಳೆ ಅನ್ನುವ ಭರವಸೆ. ಅಂದ್ರೆ ಕಂಗೆಡಬಾರ್ದು ಅನ್ನೋಕೆ ಈ ಮಾತು. ಅಯ್ಯೋ ನಮ್ಮ ಮನೇಲಿ ಹೀಗೆಲ್ಲ ಆಗೋಗಿದೆಯಲ್ಲ, ಏನಪ್ಪಾ ಮಾಡೋದು ಅಂತ ಕಂಗೆಡಬೇಕಾಗಿಲ್ಲ. ತಾಯಿ ಸಂರಕ್ಷಕಿಯಾಗಿ ನಾವ್ ಹೇಳಿದ್ವಲ್ಲ, ವಜ್ರ ಕವಚದ ರಕ್ಷೆ ಇಟ್ಟಿದ್ದಾಳೆ, ಅವಳು ನಮ್ಮನ್ನ ಕಾಪಾಡ್ತಾ ಇದ್ದಾಳೆ. ಹೀಗಾಗಿ ಅವಳು ದುಷ್ಟ ದೂರ, ದುರಾಚಾರ ಶಮನಿ. ಮುಂದಿನದು ದೋಷ ವರ್ಜಿತ. ಎಲ್ಲಿಂದ ನೋಡ್ಕೊಂಡು ಬಂದಿದ್ದೇವೆ, ನೀರಾಗ ರಾಗ ಮಥನಿ, ನಿಷ್ಕ್ರೋಧ ಕ್ರೋಧ ಶಮನಿ, ಮಮತಾ ಹಂತ್ರಿ. ಅವಳೇ ದೋಷ ಪೂರ್ಣಳಾಗ್ಬಿಟ್ಟಿದ್ರೆ ಅವಳು ದೋಷ ದೂರ ಮಾಡಿದಲ್ಲಿ, ಆದ್ರಿಂದ ದೋಷ ವರ್ಜಿತ. ಅವಳಲ್ಲಿ ದೋಷ ಇಲ್ಲ, ಆದ್ರಿಂದ ಅವಳೇನ್ ಮಾಡ್ತಾಳೆ, ದುಷ್ಟ ದೂರ ದುರಾಚಾರ ಶಮನಿ, ಇದೆರಡನ್ನೂ ಕೂಡ ಅವಳು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಮೊದಲಿಗೆ ನಾವು ಹೇಳಿಕೊಂಡಂತೆ ದೋಷ ಅಂದ್ರೆ ಅಜ್ಞಾನ ಅಂತ ನಾವು ಹೇಳಿಕೊಂಡವಲ್ಲ, ಆ ಅಜ್ಞಾನ ಅಂತ ಹೇಳಿದ್ರೆ ತಾಯಿ ಎಲ್ಲಿದ್ದಾಳೆ ಅಲ್ಲಿ ಅಜ್ಞಾನ ಹೆಜ್ಜೆ ಇಡೋಕೆ ಸಾಧ್ಯ ಇಲ್ಲ. ಬೆಳಕು ಎಲ್ಲಿದೆ ಅಲ್ಲಿ ಕತ್ತಲೆ ಎಲ್ಲಿ ಬರಕ್ಕಾಗುತ್ತೆ. ತಾಯಿಯ ಸ್ವರೂಪ ಏನು, ಜಾಜ್ವಲ್ಯಮಾನವಾದ ಬೆಳಕು, ಕೋಟಿ ಸೂರ್ಯ ಪ್ರಭೆ. ನಾವು ಆರಂಭದಲ್ಲೇ ನೋಡಿದ್ವಲ್ಲ, ತಾಯಿ ಹೆಂಗೆ ಯಜ್ಞ ವೇದಿಕೆಯಿಂದ ನೋಡಿ, ಅಲ್ಲೂ ಯಜ್ಞ ವೇದಿಕೆನೆ, ಯಜ್ಞ ವೇದಿಕೆಯಿಂದ ತಾಯಿ ಹೇಗೆ ಉದ್ಭವಿಸಿ ಬಂದ್ಲು ಅದನ್ನ ನಾವು ನೋಡಿದ್ವಿ. ಹಾಗೆ ಕೋಟಿ ಸೂರ್ಯ ಸಮಪ್ರಭೆಯಾಗಿರುವಂತಹ ದೇವಿ, ಅಂತ ಪ್ರಭೆ ಇದ್ದಾಗ ಕತ್ತಲು ಎಲ್ಲಿ ಬರಕ್ಕಾಗತ್ತೆ? ಕತ್ತಲು ಇಲ್ಲ ಅಂದ್ರೆ ಅಜ್ಞಾನ ಅನ್ನೋದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ದೋಷ ವರ್ಜಿತ. ಮೇಲೆ ಹೇಳಿದಂಥ ರಾಗ ಮದ ಚಿಂತ ಅಹಂಕಾರ ಮಮತ ಇತ್ಯಾದಿ ದೋಷಗಳೂ ಇಲ್ಲ ಅವಳಲ್ಲಿ. ಯಾಕೆ? ಅವಳು ಗುಣತ್ರಯಾತೀತಳು, ಸತ್ವರಜಸ್ತಮೋ ಗುಣಗಳ ಸ್ಪರ್ಶ ಅವಳಲ್ಲಿಲ್ಲ. ಅದರ ಜೊತೆಯಲ್ಲಿ ನಾವು ಈಗ ನಮಗೆ ಶರೀರ ಇದೆ, ಆದರೆ ಅವಳಿಗೆ ಶರೀರ ಇಲ್ಲ. ಶರೀರ ಇದ್ದ ಮೇಲೆ ಏನಾಗುತ್ತೆ? ಜಾಯತೆ, ಹುಟ್ಟುತ್ತೆ. ಹುಟ್ಟಿದ ಮೇಲೆ ವರ್ಧತೆ, ಬೆಳೆಯುತ್ತೆ. ಬೆಳೆದ ಮೇಲೆ ರೋಹತೆ, ದಿನ ದಿನಕ್ಕೆ ದೊಡ್ಡದಾಗುತ್ತಾ ಬರುತ್ತೆ. ಆಮೇಲೆ ವಿಪರಿಣಮತೆ, ಪಕ್ವತೆಯಾಗುತ್ತಾ ಬರುತ್ತೆ. ಈ ರೀತಿ ಆಗ್ತಾ ಕ್ಷೀಯತೆ ಮತ್ತೆ ನಶ್ಯತೆ ಅಲ್ವಾ? ಅಂದ್ರೆ ಒಂದ್ ದಿವಸ ಬಿದ್ದೋಗುತ್ತೆ ಈ ಶರೀರ. ಇದು ಒಂದು ದೋಷನೇ. ಇಂಥ ದೋಷವೂ ಕೂಡ ತಾಯಿಯಲ್ಲಿ ಇಲ್ಲ. ಯಾಕೆ ಅಂದ್ರೆ ಅವಳಿಗೆ ಸತ್ವರಜಸ್ತಮೋ ಗುಣ ಸಹಿತವಾದಂತಹ ಶರೀರ ಅಲ್ಲ. ನಮ್ಮಂತೆ ಪ್ರಾಕೃತಿಕವಾದ ಶರೀರ ಅವಳದಲ್ಲ. ನಿಜ ಹೇಳೋದಾದ್ರೆ ಅವಳಿಗೆ ಶರೀರನೇ ಇಲ್ಲ. ಆದ್ರೆ ಅವಳು ಶರೀರನ ಯಾಕೆ ಪಡ್ಕೊಂಡಿದ್ದಾಳೆ? ನಮಗೋಸ್ಕರ, ನಮ್ಮ ಮೇಲೆ ಕರುಣೆಯಿಂದ. ನಮ್ಮನ್ನ ನಿರಾಕಾರಳಾಗಿ ಧ್ಯಾನ ಮಾಡಿದ್ರೆ ಏನ್ ಧ್ಯಾನ ಮಾಡೋದು? ದೀಪನ ಧ್ಯಾನ ಮಾಡು ಅಂದ್ರೆ ನಮಗ್ ಧ್ಯಾನ ಮಾಡಕ್ಕಾಗಲ್ಲ ಅಲ್ವಾ? ಆದ್ದರಿಂದ ಒಂದು ಫೋಟೋ ಇದ್ರೆ ಆ ಫೋಟೋ ನೋಡ್ತಾ, ಫೋಟೋದಲ್ಲಿ ಕಣ್ಣು ಚೆನ್ನಾಗಿದ್ರೆ ಕಣ್ಣನ್ನೇ ನೋಡ್ತಾ, ಯಾವುದು ನಮ್ಗೆ ಖುಷಿ ಆಗುತ್ತೆ ಅದನ್ನ ನೋಡ್ತಾ ನಾವು ಧ್ಯಾನ ಮಾಡಕ್ಕಾಗತ್ತೆ. ಇದನ್ನ ತಾಯಿ ಕೊಟ್ಟಿರೋದು ಯಾತಕ್ಕೆ? ನಮ್ಮ ಮೇಲಿನ ಕೃಪೆಯಿಂದ, ನಮ್ಮ ಮೇಲಿನ ಕರುಣೆಯಿಂದ ನಾವು ಧ್ಯಾನ ಮಾಡಿ ಅವಳನ್ನ ಹೊಂದೋದಕ್ಕೆ ಸಹಕಾರ ಮಾಡೋದ್ರಿಂದ. ಆದ್ರಿಂದ ದೇವಿಗೆ ಶರೀರ ಎಂಬುದು ಇಲ್ಲ. ಆದ್ದರಿಂದ ಅವಳು ಏನಲ್ಲ, ದೋಷವುಳ್ಳವಳಲ್ಲ. ಇನ್ನು ನಮಗೆ ಶರೀರ ಇದೆ, ನಾವು ಸ್ವತಂತ್ರರು ಅಂತ ಜೋರು ಹೊಡಿತಿರ್ತೇವೆ. ಅದರಲ್ಲಿ ಈಗ ವೃದ್ಧರಾಗಿರುವಂತ ನಾವೆಲ್ಲರೂ ಮನಸ್ಸಲ್ಲಿ ಮಾಡಿಕೊಳ್ಬೇಕಾದಂಥ ವಿಚಾರ, ನಾವು ಸ್ವತಂತ್ರರಾಗಿರ್ಬೇಕು, ಪರತಂತ್ರರಾಗಿರಬಾರ್ದು. ಆದ್ರಿಂದ ಮಕ್ಕಳು ಹಂಗೆ ಯಾಕೆ ನಮಗೆ ಅಂತ ನಾವೆಲ್ಲ ಯೋಚನೆ ಮಾಡ್ತೇವೆ. ಆದರೆ ನಾವು ಯಾವಾಗ್ಲೂ ಪರತಂತ್ರರೇ, ಅದನ್ನ ನಾವು ಯೋಚನೆ ಮಾಡೇ ಇಲ್ಲ. ಯಾಕೆ ನೋಡಿ, ನಮ್ಮ ಕಣ್ಣು ಏನ್ ಹೇಳುತ್ತೆ? 10 ದಿವಸ ನಿರಂತರವಾಗಿ ಏನೋ ಒಂದು ಬೇಕಾದ್ದೋ ಬೇಡವಾದ್ದೋ ನೋಡಿ 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 ಒಂದೇ ಸಮ ದೀಪಕ್ಕೆ, ಬೆಳಕಿಗೆ ಅಥವಾ ಟಿವಿ ಕಿರಣಗಳಿಗೆ ಒಳಗಾಗಿದ್ರೆ ಕಣ್ಣು ಏನು ಹೇಳುತ್ತೆ? ನಾನು ಕಾಣಲ್ಲ, ನನಗೇನು ಕಾಣಲ್ಲ ಅಂತ ಹೇಳುತ್ತೆ. ಆಗ ನಾನು ಕಾಣಬೇಕು ಅಂದ್ರೆ ಕಣ್ಣಿನಲ್ಲಿ ಶಕ್ತಿ ಇಲ್ಲ ಅಂತ ಆದರೆ ನಾವು ಯಾರ ಅಧೀನ ಆಗಿದ್ದೀವಿ? ಇವಾಗ ಕಣ್ಣಿನ ಅಧೀನವಾಗಿದ್ದೇವೆ.
ನಾನು ನೋಡ್ಬೇಕು ಅನ್ನೋದನ್ನ ನಂಗೆ ನೋಡಕ್ಕಾಗಲ್ಲ, ಕೇಳಬೇಕು ಅನ್ನೋದನ್ನ ಕೇಳಕ್ಕಾಗಲ್ಲ, ಹೇಳಬೇಕು ಅನ್ನೋದು ಹೇಳಕ್ಕಾಗಲ್ಲ, ಆಡಬೇಕು ಅನ್ನೋದು ಆಡಕ್ಕಾಗಲ್ಲ, ತಿನ್ಬೇಕು ಅನ್ನೋದು ತಿನ್ನಕ್ಕಾಗಲ್ಲ. ಪ್ರತಿಯೊಂದು ಶರೀರದಲ್ಲಿ ಇಂದ್ರಿಯಗಳ ಅಧೀನವಾದ ನಮ್ಮ ಬದುಕು. ಇಲ್ಲ ಇಂದ್ರಿಯಗಳು ನನ್ನ ಕಂಟ್ರೋಲ್ ಮಾಡುತ್ತೆ, ನೀನ್ ನೋಡ್ಲೇಬೇಕಿವತ್ತು, ಇಲ್ಲ ಅಂದ್ರೆ ತಲೆನೋವು ಬರುತ್ತೆ, ಇಲ್ಲ ಇನ್ನೇನೋ ಮಾಡುತ್ತೆ, ನೀನಿವತ್ತು ಅಲ್ಲಿ ಹೋಗ್ಲೇಬೇಕು. ನಮ್ ಜೀವನದಲ್ಲವೆಲ್ಲ ಇದೆ ತಾನೆ. ಆದ್ರಿಂದ ಅವರೆಲ್ಲರೂ ಹೋದ್ರು, ನಾನೊಬ್ಳು ಹೋಗ್ಲಿಲ್ಲ, ಆದ್ರಿಂದ ನಾನೇನ್ ಮಾಡ್ತೀನಿ, ಸ್ಟ್ರೈಕ್, ಮಲ್ಕೊಂಡೇ ಇರ್ತೀನಿ, ಕಾಫಿ ಕೊಡಲ್ಲ, ತಿಂಡಿ ಕೊಡಲ್ಲ, ಏನು ಮಾಡಲ್ಲ, ಮಲಗಿ. ಅಂದ್ರೆ ಈ ರೀತಿ ಎಲ್ಲ ನಾವು ಮಾಡ್ತೀವಿ ತಾನೆ ಮನೆಯಲ್ಲಿ. ಅಂದ್ರೆ ಶರೀರಾಧೀನ ನಾವು. ಆದ್ರೆ ದೇವಿಗೆ ಅಂಥ ಪರ ಅಧೀನ ಇಲ್ಲ. ಅವಳಿಗೆ ಶರೀರ, ಅವಳು ಯಾರ ತಂತ್ರದಲ್ಲಿಲ್ಲ. ನಾವೆಲ್ಲ ನಮ್ಮ ಶರೀರದ ತಂತ್ರದಲ್ಲಿ, ಇಂದ್ರಿಯಗಳ ತಂತ್ರದಲ್ಲಿ ನಾವಿದ್ದೀವಿ. ಆದರೆ ಅವಳು ಮಾತ್ರ ಯಾವ ತಂತ್ರದಲ್ಲಿ ಇಲ್ಲ. ಆದ್ರಿಂದ ಅವಳಿಗೆ ಯಾವ ದೋಷ ಇಲ್ಲ. ನಮಗೆ ಈಗ ಇಂದ್ರಿಯಗಳಿದೆ, ಆ ಇಂದ್ರಿಯಗಳಿಂದ ಉಂಟಾಗುವ ದೋಷ ಇದೆ. ಆ ರೀತಿಯಲ್ಲಿ ದೇವಿಗೆ ಆ ದೋಷಗಳು ಕೂಡ ಇಲ್ಲ. ಹಾಗಾಗಿ ಅವಳು ದೋಷ ವರ್ಜಿತ, ಪರಾಧೀನವಿಲ್ಲದಂಥ ಸ್ಥಿತಿ, ಸ್ವತಂತ್ರ ಸ್ಥಿತಿ, ಅದು ದೋಷವರ್ಜಿತ. ಅಂದ್ರೆ ಯಾವ ದೋಷ ಅವಳನ್ನ ಬಾಧಿಸುವಂತೆ ಇಲ್ಲ. ಇನ್ನು ದೋಷ ವರ್ಜಿತ ಮುಂದಿನ ನಾಮ ಸಾಂದ್ರ ಕರುಣ. ದುಷ್ಟ ದೂರ, ದುರಾಚಾರ ಶಮನಿ, ದೋಷ ವರ್ಜಿತ. ಮುಂದಿನ ನಾಮ ಸರ್ವಜ್ಞ. ಸರ್ವಜ್ಞ ಅಂದ್ರೆ ಎಲ್ಲವನ್ನ ತಿಳಿದಿರೋಳು. ಎಲ್ಲವನ್ನ ತಿಳಿದಿರೋಳು ಅಂದ್ರೆ ಎಲ್ಲ ಅಂದ್ರೆ ಅಂತ ಪ್ರಶ್ನೆ ಹಾಕೊಂಡ್ರೆ, ಎಲ್ಲ ಅಂದಾಗ ನಾವು ಹೇಳ್ತೇವೆ ಸಾಮಾನ್ಯವಾಗಿ, ನಾವು ಯಾವುದೋ ಫಂಕ್ಷನ್ಗೆ ಹೋಗಿರ್ತೀವಿ, ಎಲ್ಲರೂ ನಿಮ್ನ ಕೇಳಿದ್ರು ಅಂತ. ಎಲ್ಲರೂ ಅಂದಾಗ ಯಾರು ಅಂತ ಕೇಳಿದ್ರೆ 1, 2, 3 ಅಷ್ಟೇ. ಫಂಕ್ಷನ್ ಅಲ್ಲಿ ಅಷ್ಟೇ ಜನನ. ಆಯ್ತು, ನೆನಪು ಮಾಡ್ಕೊಂಡು ಇನ್ನೊಂದೆರಡು, ಮತ್ ನೆನಪು ಮಾಡ್ಕೊಂಡು ಇನ್ನೊಂದು 3. ಆದ್ರೆ ಫಂಕ್ಷನ್ ಅಲ್ಲಿ ಎಷ್ಟು ಜನ ಇರ್ತಾರಲ್ವಾ, ಏನೇನೆಲ್ಲ ಇರುತ್ತೆ. ಆದ್ರೆ ನಾವು ಇದು ಹೇಳೋದು ಉಂಟಲ್ವಾ, ಎಲ್ಲಾರು ನಿನ್ನ ಕೇಳಿದ್ರು ಹೇಳ್ತೀವಿ. ಆದ್ರೆ ಆ ರೀತಿ ಎಲ್ಲರೂ ಅಲ್ಲ. ಎಲ್ಲ ಅಂದಾಗ ಯಾವ ಅಳುವನ್ನು ದೇವಿ ಬಿಟ್ಟಿಲ್ಲ, ಎಲ್ಲವನ್ನ ಅವಳು ಪಡ್ಕೊಂಡಿದ್ದಾಳೆ, ತಿಳ್ಕೊಂಡಿದ್ದಾಳೆ. ಸರ್ವಜ್ಞ ಅಂದಾಗ ಮತ್ತೆ ನೆನ್ನೆದೂ ತಿಳ್ಕೊಂಡಿದ್ದಾಳೆ, ಇವತ್ತಿಂದೂ ತಿಳ್ಕೊಂಡಿದ್ದಾಳೆ, ನಾಳೆದೂ ತಿಳ್ಕೊಂಡಿರ್ತಾಳೆ. ಎಲ್ಲಾ ದೇಶ, ಎಲ್ಲಾ ಕಾಲ, ಎಲ್ಲಾ ಜೀವ, ಎಲ್ಲ ಅಣುವಿನ ಒಂದು ಮರ್ಮವನ್ನು ಅವಳು ತಿಳಿದಿರೋದ್ರಿಂದ ಅವಳನ್ನ ಸರ್ವಜ್ಞ. ಸರ್ವ ಅಂದಾಗ ಯಾವುದಿಲ್ಲ. ನಾ ಹೇಳಿದ್ನಲ್ಲ, ನಮ್ಮ ವ್ಯಾವಹಾರಿಕ ಎಲ್ಲ ಅಲ್ಲ. ನಮ್ಮ ವ್ಯಾವಹಾರಿಕ ಎಲ್ಲನಲ್ಲಿ ಬೆರಳೆಣಿಕೆಗೆ ಮುಗಿದು ಹೋಗುತ್ತೆ. ಆದರೆ ಅವಳ ವಿಷಯದಲ್ಲಿ ಎಣಿಕೆಗೆ ನಿಲುಕಲ್ಲ, ಎಣಿಕೆನೇ ಇಲ್ಲ. ಹಾಗೆ ಎಲ್ಲವನ್ನ ಬಲ್ಲವಳಾದ್ರಿಂದ ಅವಳನ್ನ ಸರ್ವಜ್ಞ. ಅದರಿಂದ ಯಾವುದು ಪರಬ್ರಹ್ಮ ವಸ್ತುನೋ ಅದಕ್ಕೆ ಮಾತ್ರ ಸರ್ವಜ್ಞತ್ವ ಇರೋದು. ನಮ್ಮಲ್ಲಿ ಈಗ ಬುದ್ಧನನ್ನ ಹೇಳುವಾಗ ಬುದ್ಧನಿಗೆ ಪರ್ಯಾಯವಾಗಿ ಸರ್ವಜ್ಞ ಸುಗತೋ ಬುದ್ಧೋ ಧರ್ಮರಾಜಸ್ತಥಾಗತಃ ಅಂತ ಅವನಿಗೆ ಸರ್ವಜ್ಞ ಅನ್ನೋ ಹೆಸರಿದೆ. ಆದರೆ ನಮ್ಮ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಆ ಸರ್ವಜ್ಞತ್ವವನ್ನ ಒಪ್ಪೋದಿಲ್ಲ. ಯಾಕೆ ಅಂದ್ರೆ ಅವನಲ್ಲಿ ದೇಶಕಾಲಾತೀತವಾದದ್ದನ್ನೆಲ್ಲ ತಿಳ್ಕೊಳ್ಳುವಂತಹ ಇದು ಅರ್ಹತೆ ಇಲ್ಲ. ಅದೇನಿದ್ರು ಪರಬ್ರಹ್ಮ ವಸ್ತುವಿಗೆ ಮಾತ್ರ ಅನ್ನೋದನ್ನ ನಮ್ಮ ಶಾಸ್ತ್ರಗಳು ಸಿದ್ಧ ಮಾಡಿ ತೋರಿಸುತ್ತೆ. ಹಾಗಾಗಿ ಈಗ ಒಟ್ಟು ಅದು ಮುಖ್ಯ ಅಲ್ಲ. ಸರ್ವಜ್ಞ ಅಂದಾಗ ದೇಶಾತೀತ, ಕಾಲಾತೀತ. ದೇಶ ಅಂದ್ರೆ ದೇಶ, ಕಾಲ ಮತ್ತೆ ಎಲ್ಲಾ ಜೀವಗಳು ಎಲ್ಲವನ್ನ ಅವಲಂಬಿಸಿಕೊಂಡಿರುವಂತಹ ಜ್ಞಾನ ಎಲ್ಲಿದೆ ಅದು ಸರ್ವಜ್ಞ. ಈಗ ನಾನು ಈ ಶರೀರದಲ್ಲಿ ಇದ್ದೀನಿ, ನೆಕ್ಸ್ಟ್ ನಾನೇನಾಗ್ತೀನಿ ನನಗ್ ಗೊತ್ತಿಲ್ಲ. ಅಂದ್ರೆ ಈ ಶರೀರ ಬರೋಕ್ ಮುಂಚೆ ನಾನೇನಾಗಿದ್ದೆ ನಂಗೆ ಗೊತ್ತಿಲ್ಲ. ನಾ ಹೀಗಾಗಿರ್ಬಹುದು ಹಾಗಾಗಿರ್ಬಹುದು ಅಂತ ನಾನು ನನ್ನ ಮಡಿಲಿನಲ್ಲಿ ಬಿದ್ದಿರುವ ಊಟ ಇದೆಯಲ್ಲ ಅದರ ಮೇಲೆ ನಾನು ಕಲ್ಪನೆ ಮಾಡ್ಕೊಳ್ತೀನಿ. ನಾನು ಇವ್ರಿಗೇನೋ ತಿವಿದಿದ್ದೆ ಅನ್ಸುತ್ತೆ, ಅದಕ್ಕೆ ಇವ್ರು ನನ್ನ ತಿವಿತಿದ್ದಾರೆ. ನಾನು ಇವ್ರಿಗೇನೋ ಒಳ್ಳೇದ್ ಮಾಡಿದ್ದೆ ಅನ್ಸುತ್ತೆ, ಇವ್ರು ನನಗೆ ಒಳ್ಳೇದ್ ಹೀಗೆ ನಾವು ಅನ್ಕೊಳ್ತೀವಿ. ಆದ್ರೆ ಯಾವಾಗ ಏನು ಮಾಡಿದ್ವಿ, ಒಂದೇ ಜನ್ಮದಿಂದ ಇದು ಬಂದಿಲ್ಲ. ಮತ್ತೆ ಈ ಜನ್ಮ ಬಿದ್ದೋದ್ಮೇಲೆ, ಈ ಶರೀರ ಬಿದ್ದೋದ್ಮೇಲೆ ಜನ್ಮಗಳು ಮುಗೀತು ಅಂತ ಲೆಕ್ಕ ಇಲ್ಲ. ಯಾಕೆ ಅಂದ್ರೆ ನಾವು ಎಷ್ಟೋ ಲಕ್ಷ ಜನ್ಮಗಳನ್ನ ದಾಟಿ ಬಂದಿದ್ದೇವಲ್ಲ, ಅಲ್ಲಲ್ಲಿ ಮಾಡಿರೋ ಪಾಪಗಳಿದೆಯಲ್ಲ, ಪಾಪನೋ ಪುಣ್ಯನೋ ಅದು ಖಾಲಿ ಆಗಬೇಕಾದ್ರೆ ಅಷ್ಟು ಶರೀರ ಬರಲೇಬೇಕು. ಇದನ್ನೆಲ್ಲ ಯಾರು ತಿಳ್ಕೊಂಡಿದ್ದಾಳೆ?
ದೇವಿ ತಿಳ್ಕೊಂಡಿದ್ದಾಳೆ ಬರೀ ಪ್ರಸನ್ನಾಕ್ಷಿ ಒಂದ್ ಶರೀರನಲ್ಲ, ಯಾವ ಯಾವ ಕೋಟಿ ಒಂಟೆಗಳು, ಕೋಟಿ ಆನೆಗಳು, ಏನೇನಿದೆ ಜೀವನದ ಪ್ರಪಂಚದಲ್ಲಿ, ಹಾಗೆ ಜೀವಾತ್ಮಕವಾಗಿರುವಂತ ಗಿಡ ಮರ ಬಳ್ಳಿಗಳು ಏನೇನಿದೆ ಆ ಎಲ್ಲವೂ ಕೂಡ ಈಗೇನಾಗಿದೆ, ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ, ಅದಕ್ಕೆ ಬೇಕಾದ ಮನೋಬುದ್ಧಿಯನ್ನ ಕೊಡುತ್ತೆ. ಕೊನೆಯಲ್ಲಿ ನಾವು ನೋಡ್ತೇವೆ, ಕೆಲವರು ಎಷ್ಟೆಲ್ಲ ಧಾರ್ಮಿಕರಾಗಿರ್ತಾರೆ, ಎಷ್ಟೆಲ್ಲ ಸತ್ಯನಿಷ್ಠರಾಗಿರ್ತಾರೆ, ಕೊನೆಯಲ್ಲಿ ಅದೇನೋ ದುರ್ಬುದ್ಧಿ ಬಂದ್ಬಿಡುತ್ತೆ. ನಾವು ಅನ್ಕೊಳ್ತೀವಿ ಯಾಕೆ ಇವ್ರಿಗೆ ಈ ತರ ದುರ್ಬುದ್ಧಿ ಬಂತು, ಆ ಮುಂದಿನ ಶರೀರ ನಿರ್ಮಾಣ ಮಾಡ್ಕೊಳ್ಳೋಕೆ ಇದು ಅವ್ರು ಮಾಡ್ಕೊಳ್ಳೋದು ಅನ್ನುವುದಕ್ಕಿಂತ ಇದೆಲ್ಲ ಪೂರ್ವದ್ದೇ, ಅದನ್ನು ಅವ್ರು ತಪ್ಸಕ್ಕಾಗಲ್ಲ, ಅದರ ಫಲವಾದ ಶರೀರ ಪಡಿಬೇಕಾಗಿದೆ ಮುಂದೆ, ಆದ್ರಿಂದ ಅಂತ ಒಂದು ದುರ್ಬುದ್ಧಿ ಹುಟ್ಟಿರುತ್ತೆ. ಹಾಗಾಗಿ ಈ ಮರ್ಮ ಎಲ್ಲ ಯಾರಿಗ್ ಗೊತ್ತಿರುತ್ತೆ, ದೇವಿಗೆ ಗೊತ್ತಿರುತ್ತೆ. ಆದ್ರಿಂದ ಅವಳನ್ನ ನಾವೇನಂತೇವೆ, ಸರ್ವಜ್ಞ. ದೇವಿ ಅನ್ಬಹುದು, ಈಶ್ವರ ಅನ್ಬಹುದು, ಯಾರನ್ನೇ ಅನ್ಬಹುದು. ಆದ್ರಿಂದ ಪ್ರತಿಯೊಂದು ಕೂಡ ಬಲ್ಲವಳು ಯಾರೋ ಅವಳು ಸರ್ವಜ್ಞ. ಆದ್ರಿಂದ ಇದು ಎಷ್ಟನೇ ಜನ್ಮ, ಮುಂದಿನ ಇನ್ನೆಷ್ಟು ಜನ್ಮ ಬಾಕಿ ಇದೆ, ಪ್ರತಿಯೊಂದು ಆ ಜನ್ಮದಲ್ಲಿ ಏನೇನ್ ತಿನ್ನಬೇಕು ಎಲ್ಲವನ್ನೂ ಕೂಡ ಬಲ್ಲಿರುವವಳು ಯಾರೋ, ಬಲ್ಲಿರುವ ಪರಬ್ರಹ್ಮ ತತ್ವ ಯಾವುದೋ ಅದು ಸರ್ವಜ್ಞ. ಆದ್ರಿಂದಲೇ ಯೋಗ ಸೂತ್ರದಲ್ಲಿ ತತ್ರ ಸರ್ವಜ್ಞಂ ನಿರತಿಶಯ ಬೀಜಂ ಅಂತ ಪರಬ್ರಹ್ಮ ತತ್ವಕ್ಕೆ ತಸ್ಯ ವಾಚಕಃ ಪ್ರಣವಃ, ಈಶ್ವರ ಅಂತ ಹೇಳಿ ಈಶ್ವರನನ್ನ ನಾವು ಪ್ರಣವದಿಂದ ಪಡ್ಕೊಳ್ಬಹುದು ಅಂತ ಹೇಳಿ, ಅವನ ಸ್ವರೂಪ ಏನಪ್ಪಾ ಅಂದ್ರೆ ಸರ್ವಜ್ಞ ಎನ್ನುವುದೇ ಅವನಿಗೆ ಬೀಜ, ಅವನಲ್ಲಿರುವಂತಹ ಒಂದು ಶಕ್ತಿ ಎನ್ನುವುದನ್ನ ಯೋಗ ಸೂತ್ರ ಕೂಡ ನಮಗೆ ಹೇಳುತ್ತೆ. ಹಾಗಾಗಿ ಪರಬ್ರಹ್ಮ ತತ್ವಕ್ಕೆ ಅರಿಯದ್ದು ಅನ್ನುವುದು ಏನೂ ಇಲ್ಲ, ಸರ್ವವನ್ನ ಬಲ್ಲದ್ದು ಸರ್ವಜ್ಞ. ಇನ್ನು ಸಾಂದ್ರ ಕರುಣ, ಆಕೆಯ ಕಾರುಣ್ಯ ಎಷ್ಟಿದೆ ಅನ್ನೋದಕ್ಕೆ ಮೊದಲಿಗೆ ನಮ್ಮ ಶರೀರನೇ ಗುರುತು. ಸಾಂದ್ರ ಕರುಣ, ಘನೀಭೂತವಾದ ಕರುಣೆಯನ್ನ ನಮ್ಮ ಶರೀರದಿಂದ ನಾವು ಹೇಳ್ಕೊಳ್ತಾ ಬಂದಾಗ, ನಾವು ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮುಂಚೆ ನಮ್ಮ ಕಣ್ಣು ರೆಪ್ಪೆ ನಮ್ಮ ಕಣ್ಣು ರಕ್ಷಣೆ ಮಾಡುತ್ತೆ. ನೀವು ಗಮನಿಸಿದ್ರೆ ಏನೋ ಒಂದು ಕೀಟ ಬಂದ ಹಾಗಾಗತ್ತೆ, ಕಣ್ಣು ರೆಪ್ಪೆಗೆ ತಗಲಿರುತ್ತಷ್ಟೇ, ಕಣ್ಣಿಗೆ ಮುಚ್ಚಿರುತ್ತೆ, ಆದರೆ ಅದು ತಗಲಿದ ಮಾತ್ರಕ್ಕೆ ಇರಿಟೇಷನ್ ಇದೆ. ಆದರೆ ಆ ಕೀಟ ಒಳಗೆ ಪ್ರವೇಶಿಸಿ ನಮಗೆ ತೊಂದರೆ ಮಾಡದಂತೆ ರೆಪ್ಪೆಯ ರಕ್ಷಣೆ ಇದೆ, ರೆಪ್ಪೆ ಮೇಲಕ್ಕೆ ಹುಬ್ಬಿನ ರಕ್ಷಣೆ ಇದೆ. ಈ ಮೇಲೆ ಇದನ್ನಿಟ್ಟು ಒಳಗಡೆ ಅದನ್ನ ಇಟ್ಟಿರೋದೇ, ಒಂದೊಂದನ್ನೇ ನೋಡಿ ರಕ್ಷಣೆ ಹೇಗೆ, ಅದರಲ್ಲೇ ತಾಯಿಯ ಕರುಣೆ ಕಾಣುತ್ತೆ. ಕೊಟ್ಟಿರೋದಲ್ಲದೆ ಅದು ಸಂರಕ್ಷಿತವಾಗಬೇಕು ಅನ್ನುವ ರಕ್ಷಾ ಕವಚವನ್ನು ಇಟ್ಟಿದ್ದಾಳೆ. ಈಗ ನಾವು ನೋಡಿರೋದೇನು, ಹಿಂದೆ 2-3 ಸಲ ಹೊಟ್ಟೆ ಒಳಗಡೆ ಇರುವಂತ ಗ್ಯಾಸ್ ಅಂತ ನಾವು ಇವತ್ತೇನು ಹೇಳ್ತೇವೆ ಅಸಿಡಿಟಿ ಅಂತ, ಅದು ಒಂದೇ ಒಂದು ಸಣ್ಣ ಡ್ರಾಪ್ ಭೂಮಿ ಮೇಲೆ ಬಿದ್ರೆ ನಮ್ಮ ಹೊಟ್ಟೆಯಲ್ಲಿರೋದು ಅದು ಭೂಮಿ ಇಷ್ಟುದ್ದ ಹಳ್ಳ ಆಗುತ್ತಂತೆ, ಅಂದ್ರೆ ಅಷ್ಟು ಪವರ್ಫುಲ್ ಅಗ್ನಿ. ಆದ್ರೆ ನಮ್ಮ ಶರೀರದೊಳಗಿದ್ದು ನಮ್ಮ ಹೊಟ್ಟೆನ ಸುಡ್ತಾ ಇಲ್ಲ. ನಮ್ಮ ಹೊಟ್ಟೆಯ ಕವಚಗಳು ಹೇಗಿದೆ ನೋಡಿ, ಅದರಲ್ಲಿ ಚೀಲಗಳು, ಅಂದ್ರೆ ವಿಜ್ಞಾನ ಓದ್ದವ್ರು ಹೇಳ್ತಾರೆ ಉದರದ ಒಳಗೆ ಏನೇನು ಚೀಲಗಳನ್ನು ಇಟ್ಟಿದ್ದಾನೆ, ಆ ಚೀಲಗಳಿಂದ ಏನೇನು ಪ್ರೊಡ್ಯೂಸ್ ಆಗಿ ಆ ಆಸಿಡ್ ಆ ಚೀಲಗಳನ್ನ ಸುಡದೇ ಇರುವಂತೆ ಹೇಗೆ ರಕ್ಷಿಸುತ್ತೆ, ಬಂದ ಆಹಾರವನ್ನ ಮಾತ್ರ ಸುಡುವಂತೆ ಪಚನ ಮಾಡುವಂತೆ ಇದೆಲ್ಲ ರಕ್ಷಣೆ ಅಲ್ಲದೆ ಇನ್ನೇನು. ಹಾಗೆ ಶರೀರದೊಳಗೆ ಬಂದಂಥ ಆಹಾರ, ಪಚನವಾದ ಆಹಾರ ಹಾಗೆ ಉಳಿದು ಬಿಟ್ರೆ, ಶರೀರದಿಂದ ಆಚೆ ಹೋಗದೆ ಇದ್ರೆ, ಒಂದೊಂದು ನೋಡಿ, ಒಂದೊಂದೇ ಪ್ರತಿಯೊಂದರಲ್ಲಿ ಕೂಡ ಒಂದು ಶರೀರವನ್ನ ನಿರ್ಮಾಣ ಮಾಡಿದ್ರೆ, ಇಷ್ಟು ದೊಡ್ಡ ಶರೀರ, ಇಲ್ಲಿ ಸಂಚರಿಸುವ ಒಂದು ಪುಟ್ಟ ಶರೀರಗಳು, ಅದರಲ್ಲೂ ಇಷ್ಟು ಇದೆಯಾ? ಆಹಾರ ತಿನ್ನಬೇಕು, ತಿಂದ ಆಹಾರ ಪಚನ ಆಗಬೇಕು, ಪಚನ ಆಗಿ ಉಳಿದ ಆಹಾರ ಹೊರಗೆ ಹೋಗಬೇಕು, ರಕ್ತ ಸಂಚಾರ ಆಗಬೇಕು, ಪ್ರತಿಯೊಂದು ಇಷ್ಟು ದೊಡ್ಡದಾದಂಥ ಒಂದು ವಿಚಾರವನ್ನ ಎಲ್ಲ ಜೀವಕೋಟಿಗಳಲ್ಲಿ ತುಂಬಿಟ್ಟಿರೋದು ಯಾರು? ಯಾತಕ್ಕೆ? ಕರುಣೆಯಿಂದ. ನಾವು ಭಾಗವತದಲ್ಲಿ ಅದನ್ನ ಒಂದು ಚಿತ್ರದ ರೂಪದಲ್ಲೇ ನೋಡ್ತೇವೆ. ಹುಟ್ಟು ಸೃಷ್ಟಿಯಾಗುವ ರೀತಿಯಲ್ಲಿ ಬಾಯಿ ಬಂತು, ಬಾಯಿ ಬಂದ ಮೇಲೆ ಹೊಟ್ಟೆ ಬಂತು, ಹೊಟ್ಟೆ ಬಂದ ಮೇಲೆ ಹಸು ಬಂದಿದ್ರಿಂದ ಬಾಯಿಗೆ ಆಹಾರವನ್ನ ಅಗಿಯುವುದಕ್ಕೆ ನಾಲಿಗೆ ಬಂತು, ಹಲ್ಲು ಬಂತು. ಅಂದ್ರೆ ಇದೆಲ್ಲ ಕರುಣೆ ಅಲ್ವಾ? ಹೊಟ್ಟೆಯಲ್ಲಿ ಹಸು ಕೊಟ್ಬಿಟ್ಟು ತಿನ್ನಕ್ ಕೊಡದೇ ಇದ್ರೆ, ತಿನ್ನೋದಕ್ಕೆ ಬಾಯಿ ಇಲ್ಲ ಅಂತಾದ್ರೆ
ಎಂಥ ಕರುಣೆ ನೋಡಿ. ಆದ್ದರಿಂದ ಸಾಂದ್ರ ಕರುಣ. ಸೃಷ್ಟಿಯನ್ನ ಮಾಡಿರೋದ್ರಲ್ಲೇ, ಸೃಷ್ಟಿಯಲ್ಲೇ ದೇವಿಯ ಕಾರುಣ್ಯವನ್ನ ನಾವು ನೋಡ್ತೇವೆ. ಪ್ರತಿಯೊಂದಕ್ಕೆ ಆಹಾರವನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ರಿಂದಲೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ. ಅದನ್ನ ನಾವು ತಿಳ್ಕೊಂಡ್ರೆ, ಬಲವಾಗಿ ನಮಗದಿದ್ರೆ, ಹುಟ್ಟಿಸಿದ ದೇವರೇ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು. ಯಾಕೆ ಭಯ? ಸಲಹೋದಕ್ಕೆ ಎಲ್ಲರನ್ನ ಸಲಹೋ ಶಕ್ತಿ ನಮ್ಮಲ್ಲಿದೆಯಾ? ಯಾರನ್ನ ಸಲಹೋ ಶಕ್ತಿ ನಮ್ಮಲ್ಲಿದೆ? ನಮ್ಮನ್ನೇ ನಾವು ಕಾಪಾಡಿಕೊಳ್ಳೋ ಶಕ್ತಿ ಇಲ್ಲದೆ ಇರುವಾಗ ಬೇರೆಯವರನ್ನ ಅದರಿಂದ ಕಾಪಾಡಬೇಕಾದವರು ಯಾರೋ ಅವ್ರು ನೋಡ್ಕೋತಾ ಇದ್ದಾರೆ. ಭರವಸೆಯಿಂದ ಇರು, ಭದ್ರವಾಗಿರು, ಪ್ರಾರ್ಥನೆಯನ್ನ ಮಾಡ್ತಾ ಇರು. ಆ ಪ್ರಾರ್ಥನೆಗೆ ಫಲ ಎಂಬುದು ಇದ್ದೇ ಇದೆ. ಆ ಪ್ರಾರ್ಥನೆಯ ಫಲದಿಂದ ನಾವು ಉದ್ಧಾರ ಆಗಿ ಹೋಗುವುದಕ್ಕೆ ಬೇಕಾದ ನಿದರ್ಶನಗಳನ್ನ ಇತ್ತೀಚಿನಲ್ಲಿ ನಾವು ನೋಡ್ತಾನೆ ಇರ್ತೇವೆ. ಪರಮಾತ್ಮನ ನಾಮಸ್ಮರಣೆಯಿಂದ ಹೇಗೆ ನಾವು ಪರಮಾತ್ಮನಿಂದ ರಕ್ಷಿತರಾದ್ವಿ ಅನ್ನೋದಕ್ಕೆ ಬೇಕಾದ ನಿದರ್ಶನಗಳನ್ನ ನೋಡ್ತೇವೆ. ಆದ್ರಿಂದ ನಾನು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾ ಇದ್ದ ಅವನಿಗೆ ಮನೆಯಲ್ಲಿ ಬಡತನ, ಮಕ್ಕಳಿಗೆ ಊಟ ಕೊಡಕ್ಕಿಲ್ಲ, ಗುರುಕುಲ, ಪತ್ನಿ ಗುರುಪತ್ನಿ ಹೇಳಿದ್ಲು, ಏನ್ ಮಾಡುದು, ನಾವು ಹೊಸ್ಕೊಂಡಿರ್ಬೋದು, ಗುರುಕುಲದಲ್ಲಿರುವ ಮಕ್ಕಳನ್ನ ನಾವು ಹಸಿವಿಸಿ ಇರೋದು ಧರ್ಮ ಆಗಲ್ಲ ಅಂತೆಲ್ಲ ಆಕೆ ಹೇಳಿದಾಗ, ಹೌದು ಏನ್ ಮಾಡ್ಲಿ ಈಗ, ನಾನು ಎಲ್ಲಿ ಹೋಗ್ಲಿ, ಯಾವ ಅಂಗಡಿನಲ್ಲಿ ಸಾಲ ಕೇಳೋ ಸ್ಥಿತಿನಲ್ಲಿಲ್ಲ. ಆದ್ರಿಂದ ಯೋಚನೆ ಮಾಡಿ ಮಾಡಿ ನೀನ್ ಹೇಳಿರೋದೇ ಸುಳ್ಳು ಅಂತ ಅವನು ಯೋಗಕ್ಷೇಮಂ ಸತತಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿರೋದು ಅದ್ರ ಮೇಲೆ ಪರ್ರ ಅಂತ ಗೆರೆ ಎಳೆದು ಅವನು ಹೊರಗೆ ಹೋದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಮಾಡ್ಲಿ, ದಾರಿ ಕಾಣ್ತಿಲ್ಲ, ಎಲ್ಲ ಆಹಾರ ಹುಡುಕ್ಲಿ, ಇಷ್ಟು ಹೊಟ್ಟೆಗೆ ನಾನು ಹಸಿವು ಬೀಳಿಸ್ಬೇಕಲ್ಲ ಅನ್ನೋ ಯೋಚನೆಯಲ್ಲಿ ಅವನು ಹೊರಗೆ ಹೋಗಿ ಅಲೀತಾ ಇದ್ರೆ, ಒಂದ್ ಸ್ವಲ್ಪ ಹೊತ್ತಿಗೆ ಒಂದ್ ದೊಡ್ಡ ಗಾಡಿನಲ್ಲಿ ಸಾಮಾನುಗಳು ತುಂಬಿಕೊಂಡು ಬಂದು, ಅಮ್ಮ ಸಾಹೇಬ್ರು ಸಾಮಾನು ಕಳಿಸಿದ್ದಾರೆ ಅಂತ ತಂದು ಒಳಗೆ ಇಡ್ತಾನೆ. ಅವನಿಗೆ ನೋಡಿದ್ರೆ ಬೆನ್ನ ಮೇಲೆ ಭರ್ಜರಿ ಬರೆ ಬಿದ್ದಿದೆ. ಯಾಕಪ್ಪ ನಿನ್ ಮೇಲೆ ಇಷ್ಟು ಭರ್ಜರಿ ಬರೆ ಇದೆಯಲ್ಲ? ಅಮ್ಮ ಸಾಹೇಬರು ಹೊಡೆದಿದ್ದಾರೆ ನನಗೆ, ಅವ್ರು ಹೊಡೆದು ಕಳ್ಸಿರೋದು ನನ್ನ ಅಂತ ಹೇಳ್ದ. ಸಾಮಾನೆಲ್ಲ ಒಳಗೆ ತಂದಿಟ್ಟ ಹೋದ. ಇವಳಿಗೆ ಸಾಮಾನು ಬಂದಾಯ್ತು. ಸಾಮಾನಿಂದ ಅಡಿಗೆ ತಯಾರು ಮಾಡಿದ್ಲು, ಮಕ್ಕಳಿಗೆಲ್ಲ ಊಟ ಇಟ್ಲು ಗುರುಕುಲದಲ್ಲಿ. ಇವನು ಸುತ್ತಿ 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 ಅಲೆದು ಸಾಕಾಯ್ತು. ಎಲ್ಲಿ ಹೋಗ್ಲಿ, ಮಕ್ಕಳಿಗೆ ಊಟ ಇಲ್ವಲ್ಲ, ನಾನು ಊಟ ಇಲ್ಲದೆ ಇದ್ರೆ ಪರವಾಗಿಲ್ಲ ಅನ್ನೋ ಬೇಸರದಲ್ಲಿ ನಾನು ಗುರುಕುಲ ಕ್ಲೋಸ್ ಮಾಡ್ಬಿಡ್ಬೇಕು ಅನ್ನೋ ಭಾರದಲ್ಲಿ ಬಾಧೆಯಲ್ಲಿ ಮನೆಗೆ ಬಂದ. ನೋಡಿದ್ರೆ ಎಲ್ಲ ಮಕ್ಕಳು ಸಂಭ್ರಮವಾಗಿ ಊಟ ಮಾಡ್ತಾ ಇವೆ. ಆಗ ಗುರುಪತ್ನಿ ಕೇಳಿದ್ಲು, ಒಳಗೆ ಬಂದ ಮೇಲೆ ಪತ್ನಿ ಹೇಳಿದ್ಲು, ಸ್ವಾಮಿ ನೀವು ಇದೆಲ್ಲಿಂದ ಅಂತ ಇವನು ಆಶ್ಚರ್ಯದಿಂದ ಕಣ್ಣರಳಿಸಿದ್ದಾನೆ. ನೀವೇ ಕಳಿಸಿದ್ರಲ್ಲ, ಗಾಡಿ ತುಂಬಾ ಸಾಮಾನು ಕಳಿಸಿದ್ರಲ್ಲ, ಆ ಹುಡುಗನಿಗೆ ಪಾಪ ಇಷ್ಟೆಲ್ಲ ಸಾಮಾನು ತಂದ, ಅವನಿಗೆ ಯಾಕೆ ಬೆನ್ನ ಮೇಲೆ ಹಾಗೆ ಹೊಡೆದಿದ್ರಿ? ಅಂತ ಚಡಿ ಏಟು, ಪಾಪ ಕೆಂಪು ಬರೆ ಬೆನ್ನಲ್ಲಿತ್ತು ಅಂತ ಅವಳು ಕೇಳಿದಾಗ ಅವನಿಗೆ ಗೊತ್ತಾಯ್ತು, ತಾನು ಯೋಗಕ್ಷೇಮಂ ವಹಾಮ್ಯಹಂ ಮೇಲೆ ಹೀಗೆ ಗೆರೆ ಎಳೆದಿದ್ನಲ್ಲ, ಅದು ಅವನ ಬೆನ್ನ ಮೇಲೆ ಬಿದ್ದ ಬರಿಯಾಗಿತ್ತು. ಅಂದ್ರೆ ಪರಮಾತ್ಮ ಹಾಗೆ ಭಾರವನ್ನ ಹೊರತಾನೆ. ಅಂಥ ನಿದರ್ಶನಗಳನ್ನ ಎಷ್ಟು ನಾವು ನೋಡ್ತೇವೆ. ದುರ್ಗಾದಾಸನ ಕಥೆಯನ್ನ ಕೇಳಿದ್ದೇವೆ. ಬಳೆ ತೊಡಿಸುವ ದುರ್ಗಾದಾಸ, ಪ್ರತಿಯೊಂದು ಎಷ್ಟೋ ಉದಾಹರಣೆಗಳಿವೆ. ಆದ್ರಿಂದ ಪರಮಾತ್ಮನ ಕಾರುಣ್ಯ ಎಂಬುದು ಘನೀಭೂತವಾದದ್ದು. ಅದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ನಮ್ಮ ಅನುಭವಕ್ಕೆ ಬರದೇ ಇರಬಹುದು. ಅವರಿಗೆ ಮಾತ್ರ ಕರುಣೆ ತೋರಿಸ್ತಾನೆ, ನನಗೆ ಕರುಣೆ ತೋರಿಸ್ತಾ ಇಲ್ಲ ಅನ್ಕೊಂಡ್ರೆ ಭ್ರಮೆ. ಪ್ರತಿಯೊಬ್ಬರ ಕುರಿತು ಕರುಣೆ ಇದೆ. ಆದ್ರಿಂದಲೇ ಸಾಂದ್ರ ಆ ಶಬ್ದದಲ್ಲಿ ಇರೋದು. ಕರುಣೆ ಬಿಟ್ಟುಬಿಡಿ, ಸಾಂದ್ರ ಘನ ಅಂದ್ರೆ ಅದನ್ನ ಗಿಳ್ಳಿ ನೀವು ತೆಗಿಬೇಕು. ಆ ಸಣ್ಣ ಗಿಳ್ಳಿದಾಗ ಬರುವ ಪುಡಿ ಇದೆಯಲ್ಲ ಅಷ್ಟೇ ಸಾಕು. ಅಂಥ ಕರುಣೆ ಸಾಂದ್ರ ಕರುಣ. ಅದರಿಂದ ಘನೀಭೂತವಾದಂಥ ಒಂದು ಕರುಣೆಯಿಂದ ಇರುವವಳು ಆ ತಾಯಿ. ಆದ್ರಿಂದ ಜಗತ್ ತ್ರಾತುಂ, ಪ್ರಪಂಚವನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಆ ಶಂಭುವಿನಿಂದ ಬಂದವಳು ಅಥವಾ ಪರತತ್ವದಿಂದ ಬಂದವಳು ಯಾರಿದ್ದಾಳೋ ಅವಳ ಹೆಸರೇ ಕರುಣಾ ಎಂಬುದಾಗಿ ಶಂಕರಾಚಾರ್ಯರು ಕೊಂಡಾಡ್ತಾರೆ. ಇದರಲ್ಲಿ ಸೌಂದರ್ಯ ಲಹರಿಯಲ್ಲಿ ಜಗತ್ರಾತುಂ ಶಂಭೋರ್ಜಯತಿ ಕರುಣಾ ಕಾಚಿದರುಣಾ. ಒಬ್ಬಳು ಪ್ರೀತಿಪೂರ್ವಕವಾದಂತಹ ಒಬ್ಬ ದೇವಿ, ಅವಳ ಹೆಸರೇನಪ್ಪಾ ಅಂದ್ರೆ ಅವಳೇ ಕರುಣ, ಅವಳ ಹೆಸರೇ ಕರುಣ ಅಂತ ಹೇಳ್ತಾರೆ. ಹಾಗೆ ಈ ಪ್ರಪಂಚವನ್ನ ರಕ್ಷಿಸುವುದಕ್ಕಾಗಿ ದೇವಿ ತನ್ನೊಳಗೆ ಏನನ್ನ ತುಂಬಿಕೊಂಡಿದ್ದಾಳೆ?
ಕಾರುಣ್ಯ ಎಂಬುದನ್ನು ತುಂಬಿಕೊಂಡಿದ್ದಾಳೆ. ಆ ಕಾರುಣ್ಯ ಇರೋದರಿಂದ ಈಗ ನಾವೇನ್ ಮಾಡಬೇಕು, ದೇವಿಯನ್ನ ದುಷ್ಟ ದೂರ, ದುರಾಚಾರ ಶಮನಿ ಇದೆಲ್ಲ ಮನೆಯಲ್ಲಿ ನಡೆದು ಹೋಗ್ತಾ ಇದೆ, ಅಮ್ಮ ಕ್ಷಮಿಸು, ಅಮ್ಮ ಕ್ಷಮಿಸು, ಅಮ್ಮ ಕ್ಷಮಿಸು ಅಂತ ಇದ್ರೆ ಆಕೆ ಕರುಣೆಯಿಂದ ಎಲ್ಲ ಜೀವಿಗಳ ಉದ್ಧಾರವನ್ನ ಮಾಡ್ತಾಳೆ. ದುಷ್ಟ ದೂರ, ದುರಾಚಾರ ಶಮನಿ, ದೋಷ ವರ್ಜಿತ. ಇಲ್ಲಿಯವರೆಗೆ ನಾವು ಸರ್ವಜ್ಞ, ಸಾಂದ್ರ, ಕರುಣ, ಸಮಾನಾಧಿಕ ವರ್ಜಿತ. ಆದರೆ ಇಲ್ಲಿಯವರೆಗೆ ದೇವಿಯ 9 ರೂಪಗಳು, ಅಂದ್ರೆ ಇದನ್ನ ನವದುರ್ಗಾ ಪೂಜೆ ಅಥವಾ ನವಾವರಣ ಒಂದು ವಿಧಿ ಪೂಜಾ ಎನ್ನುವುದಾಗಿ ಇದನ್ನ ಕಲ್ಪನೆ ಮಾಡಿಕೊಳ್ಬೇಕು ಅಂತ ತಂತ್ರ ರೂಪದಲ್ಲಿ ಹೇಳ್ತಾರೆ. ಎಲ್ಲಿಂದ? ನಿಸ್ತುಲ, ನೀಲಚಿಕುರ, ನಿರಪಾಯ, ನಿರತ್ಯಯ, ದುರ್ಲಭ, ದುರ್ಗಮ, ದುರ್ಗಾ ಆದ್ಮೇಲೆ ಮುಂದಕ್ಕೆ ಸರ್ವಜ್ಞ, ಸಾಂದ್ರ, ಕರುಣ 9. ಈ ನವಾವರಣದ ರೀತಿಯಲ್ಲಿ ಈ 9 ನಾವು ಆರಾಧಿಸಿದಾಗ ಎಲ್ಲಿಂದ? ನಿಸ್ತುಲ, ನೀಲಚಿಕುರ, ನಿರಪಾಯ, ನಿರತ್ಯಯ. ನಮಗೆ ದೊರಕುವಂಥ ಫಲ ಏನು? ಆ ಫಲವನ್ನ ಮಧ್ಯದಲ್ಲಿ ಇಟ್ಟಿದ್ದಾರೆ. ಏನಪ್ಪಾ ಅದು ಅಂದ್ರೆ ದುಃಖಹಂತ್ರಿ, ಸುಖಪ್ರದ, ದುಷ್ಟದೂರ, ದುರಾಚಾರ ಶಮನಿ. ನೋಡಿ ಹೇಗೆ ಅಂದ್ರೆ ಮಧ್ಯದಲ್ಲಿ ಫಲ ಇದೆ, ಆಚೆ ಈಚೆಯಲ್ಲಿ ಇವರನ್ನ ತುಂಬಿದ್ದಾರೆ. ಈ ರೀತಿಯಲ್ಲಿ ದೇವಿ ತಾನು ಲೋಕಕ್ಕೆ ಅನುಗ್ರಹವನ್ನ ಮಾಡ್ತಾ ಲೋಕದ ಉದ್ಧಾರವನ್ನ ಮಾಡ್ತಾ ಇದ್ದಾಳೆ ಅನ್ನುವ ಒಂದು ಘಟ್ಟವನ್ನ ಕೊಟ್ಟು ಮುಂದಕ್ಕೆ ಅವಳ ಮತ್ತೊಂದು ರೂಪವನ್ನ ಹೇಳ್ತಾ ಹೋಗ್ತಾರೆ. ಯಾವುದು? ಸರ್ವಶಕ್ತಿ. ಸಮಾನಾಧಿಕ ವರ್ಜಿತ ಕೂಡ ಇಲ್ಲಿಗೆ ಸೇರ್ಕೊಳ್ಳುತ್ತೆ. ಇಲ್ಲ ಸಮಾನಾಧಿಕ ವರ್ಜಿತ ಇಂದ ಮುಂದಕ್ಕೆ ಅಂತ ಕೂಡ ಕೆಲವು ಶಾಸ್ತ್ರದಲ್ಲಿ ಹೇಳ್ತಾರೆ. ಸಮಾನಾಧಿಕ ವರ್ಜಿತ, ಸರ್ವಶಕ್ತಿಮಯಿ, ಸರ್ವಮಂಗಲ, ಇದೆಲ್ಲ ಮುಂದಕ್ಕೆ ಸರ್ವೇಶ್ವರಿ, ಸರ್ವ ಇದೆಯಲ್ಲ, ಅದು ಎಲ್ಲಿಗೆ? ಮೃಡಪ್ರಿಯವರೆಗೆ ಅದು ಒಂದು ಘಟ್ಟ. ಆ ರೂಪದಲ್ಲಿ ದೇವಿಯ ಆರಾಧನೆಯನ್ನ ಮಾಡೋದು. ಇದು ನವ ಆವರಣ ರೂಪದಲ್ಲಿ ಇದು ಪೂಜಾ. ಆ ಪೂಜೆಯ ಫಲವಾಗಿ ನಮಗೆ ದೊರಕಿದ್ದೇನಪ್ಪಾ ಅಂದ್ರೆ ದುಷ್ಟ ದೂರ, ದುರಾಚಾರ ಶಮನಿ, ದುಃಖ ಹಂತ್ರಿ, ಸುಖಪ್ರದ. ಈ ಎಲ್ಲ ಫಲಗಳು ಕೂಡ ನಮಗೆ ದೊರಕುತ್ತೆ ದೇವಿಯ ಆರಾಧನೆಯಿಂದ. ಅದರಿಂದ ಯಾವಾಗ್ಲೂ ನಮ್ಗೆ ನಾವು ಏನು ಕೆಲಸ ಮಾಡಿದ್ರು ಇದರಿಂದ ನಮಗಾಗೋ ಲಾಭ ಏನು ಅನ್ನುವ ಒಂದು ಪ್ರಶ್ನೆ ಇಟ್ಟುಕೊಂಡೇ ಮನುಷ್ಯನ ಪ್ರವೃತ್ತಿ ಇರೋದು. ಪ್ರವೃತ್ತಿ ಬರ್ಬೇಕಂದ್ರೆ ಲಾಭ ಇರಬೇಕು, ಇಲ್ಲದೆ ಇದ್ರೆ ಬರೋಲ್ಲ. ಆದ್ರಿಂದ ಲಾಭನೂ ಇದೆಪ್ಪ, ನೀನ್ ಪೂಜೆ ಮಾಡು, ನಿನ್ನ ಉದ್ಧಾರ ನಾನು ಮಾಡ್ತೀನಿ. ಹೇಗೆ ನೋಡಿ, ಇದು ಕರುಣೆ ಅಲ್ವೇ? ನಾನ್ ಪೂಜೆ ಯಾಕೆ ಮಾಡ್ಬೇಕು, ಹಾಗೆ ಉದ್ಧಾರ ಮಾಡ್ಲಿ ಕರುಣೆ ಇದ್ರೆ ಅನ್ನುವ ಒಂದು ಧೋರಣೆಯ ಮಾತಿರಬಹುದು. ಅದನ್ನೂ ಮಾಡ್ತಾಳೆ ಕೊನೆಗೆ. ಯಾವಾಗ? ಕಲ್ಪದಲ್ಲಿ, ಲಯದಲ್ಲಿ, ಪ್ರಲಯದಲ್ಲಿ, ಮಹಾಪ್ರಲಯದಲ್ಲಿ ಆ ರೀತಿಯಲ್ಲೂ ಉದ್ಧಾರ ಮಾಡಿಬಿಡ್ತಾಳೆ. ಆದ್ರೆ ಅಲ್ಲಿವರೆಗಂತೂ ಬೇಯ್ಬೇಕಾ? ಆದ್ರಿಂದ ಅವಳಲ್ಲಿ ಕರುಣೆ ಅವಳು ಇಟ್ಕೊಂಡಿರೋದ್ರಿಂದ ಒಂದು ಸಲ ಪ್ರಾರ್ಥನೆ ಮಾಡಪ್ಪ, ನಿನ್ನ ಉದ್ಧಾರ ಆಗೋಯ್ತು ಅನ್ನುವಂಥ ಒಂದು ಕರುಣೆ ಆ ದೇವಿಯದು. ಹೀಗೆ ದೇವಿಯ ಈ ನಾಮವನ್ನ ನಾವು ಪರಿಭಾವಿಸಿಕೊಳ್ತಾ ಸಮಾನಾಧಿಕ ವರ್ಜಿತ ಅನ್ನುವ ನಾಮವನ್ನ ನಾವು ನಾಳೆ ನೋಡೋಣ. ಈಗಾಗಲೇ ನೋಡಿರೋ ಅರ್ಥನೇ ಅದು. ನಿಸ್ತುಲ ಅಂದ್ರೂ ಒಂದೇ, ಸಮಾನಾಧಿಕ ವರ್ಜಿತ ಅಂದ್ರೂ ಒಂದೇ. ಅವಳಿಗೆ ಸಮಾನರಾದವರು ಇಲ್ಲ, ಅವಳಿಗಿಂತ ಹೆಚ್ಚಾದವರು ಇಲ್ಲವೇ ಇಲ್ಲ. ಸಮಾನಾದವರೇ ಇಲ್ಲ ಅಂದ ಮೇಲೆ ಅವಳಿಗಿಂತ ಹೆಚ್ಚಾದವರು ಇರೋದು ಹೇಗೆ ಸಾಧ್ಯ ಅನ್ನುವ ಅರ್ಥದಲ್ಲಿ ಇರುವಂಥದ್ದು. ಅದನ್ನ ನಾವು ಮುಂದೆ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. सर्वे भवन्तु सुखिनः, सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. हरिः ॐ. श्रीगुरुभ्यो नमः. हरिः